ಓಂ ನಮೋ ಭಗವತೆ ವಾಸುದೇವಾಯ. ಯಾವುದೇ ಬಗೆಯ ನಿರೀಕ್ಷೆ ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ನಿಮಗೆ ಯಾವತ್ತೂ ನೋವುಂಟಾಗಲು ಸಾಧ್ಯವೇ ಇಲ್ಲ. ಇದೇ ಗೀತೆಯ ಸಾರ, ಇದೇ ಶಾಶ್ವತ ಸತ್ಯ. ಆತ್ಮೀಯ ಕೃಷ್ಣ ಸಂದೇಶದ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಮಹಾಜ್ಞಾನವಾದ ಭಗವದ್ಗೀತೆಯು ನಮ್ಮೆಲ್ಲರ ಜೀವನದ ದಿಕ್ಸೂಚಿಯಾಗಿದೆ. ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಗೊಂದಲಗಳು, ದುಃಖಗಳು ಮತ್ತು ಭಯವನ್ನು ನಿವಾರಿಸಿ ಈ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ಬೇಕಾದ ಸಂಪೂರ್ಣ ಮಾರ್ಗವನ್ನು ಕೃಷ್ಣನ ಮಾತುಗಳಲ್ಲಿ ನಾವು ಇಂದು ತಿಳಿದುಕೊಳ್ಳೋಣ. ಇದು ಕೇವಲ ಧಾರ್ಮಿಕ ಪಾಠಗಳಲ್ಲ, ಬದಲಿಗೆ ನಮ್ಮೆಲ್ಲರ ಪ್ರಾಯೋಗಿಕ ಜೀವನದ ಅತ್ಯಂತ ಶ್ರೇಷ್ಠ ಸತ್ಯಗಳು. ಕೃಷ್ಣನ ಈ ಪವಿತ್ರ ಸಂದೇಶವನ್ನು ಅತ್ಯಂತ ಗೌರವದಿಂದ, ಭಕ್ತಿಯಿಂದ ಮತ್ತು ಶಾಂತಚಿತ್ತದಿಂದ ನಿಮ್ಮೆಲ್ಲರೂ ಆಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಗೀತಾಸಾರ ಮತ್ತು ಜೀವನ ಪಾಠಗಳು. ಪರಿಚ್ಛೇದ 1-5. ಮನುಷ್ಯನ ಸ್ವಭಾವ ಮತ್ತು ಆತ್ಮಲೋಕನ. ಜಗತ್ತಿನಲ್ಲಿ ಕೆಲವರು ಇರ್ತಾರೆ. ನೀವು ಅವರಿಗೆ ಇಷ್ಟ ಪ್ರೀತಿ, ಗೌರವ ಮತ್ತು ಮನ್ನಣೆಯನ್ನು ನೀಡಿದರೂ ಅವರು ನಿಮ್ಮನ್ನು ವಂಚಿಸುತ್ತಾರೆ. ಏಕೆಂದರೆ ಮನುಷ್ಯರ ಮೂಲ ಸ್ವಭಾವವನ್ನು ನೀವು ಯಾವತ್ತಿಗೂ ಬದಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಸಂಗಾತಿಯನ್ನು ಆಯ್ಕೆಯಿಂದ ಪಡೆಯಬಹುದು, ಆದರೆ ತಂದೆ ತಾಯಿಯನ್ನು ಆಕಸ್ಮಿಕವಾಗಿ ದೈವದತ್ತವಾಗಿ ಪಡೆಯುತ್ತೀರಿ. ಸಮಯ ಬದಲಾದಂತೆ ತಮ್ಮ ನಂಬಿಕೆಯನ್ನು ಬದಲಾಯಿಸುವ ಜನರ ಬಗ್ಗೆ ನೀವು ಯಾವತ್ತೂ ಚಿಂತೆ ಮಾಡಬಾರದು. ನಿಮ್ಮ ಸಮಯ ಕಷ್ಟಕರವಾಗಲು ನಿಮ್ಮ ಮೇಲಿನ ನಂಬಿಕೆಯನ್ನು ಅಚಲವಾಗಿ ಕಾಪಾಡಿಕೊಳ್ಳುವವರ ಬಗ್ಗೆ ಮಾತ್ರ ನೀವು ಸದಾ ಕಾಳಜಿ ವಹಿಸಬೇಕು. ಯಾವುದೇ ಸಂಬಂಧವಿರಲಿ, ಅದು ಬಲವಾಗಿರಬೇಕು ಹೊರತು ಅಸಹಾಯಕತೆಯಿಂದ ಕೂಡಿರಬಾರದು. ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಆ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಒಮ್ಮೆ ಕನ್ನಡಿಯೊಳಗೆ ನೋಡಿ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿ ಬೇರಾರೂ ನಮ್ಮನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮೆಲ್ಲರನ್ನೇ ನೀವು ಪ್ರಶಂಸಿಸಿಕೊಳ್ಳಬೇಕು, ಏಕೆಂದರೆ ಈ ಇಡೀ ಜಗತ್ತು ಕೆಟ್ಟದ್ದನ್ನು ಮಾಡಲು ಸಿದ್ಧವಾಗಿರುತ್ತದೆ. ಕೋಪವು ಒಂದು ಆಮ್ಲದಂತೆ. ಅದನ್ನು ಯಾವ ಪಾತ್ರೆಯಲ್ಲಿ ಇಡಲಾಗಿದೆಯೋ ಆ ಪಾತ್ರೆಗೆ ಹೆಚ್ಚು ಹಾನಿ ಮಾಡುತ್ತದೆ. ಅಂದರೆ ನೀವು ಯಾರ ಮೇಲೆ ಕೋಪ ಮಾಡುತ್ತೀರೋ ಅವರಿಗಿಂತ ಹೆಚ್ಚಾಗಿ ಕೋಪವನ್ನು ನಿಮ್ಮೊಳಗೆ ಇಟ್ಟುಕೊಂಡಿರುವ ನಿಮಗೆ ಅದು ಹೆಚ್ಚು ನೋವನ್ನು ನೀಡುತ್ತದೆ. ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾದ ವಿಷಯವೇನಲ್ಲ. ಒಮ್ಮೊಮ್ಮೆ ನೀವು ಇತರರನ್ನು ಅಳೆಯುವ ತಕ್ಕಡಿಯಲ್ಲಿ ನೀವೇ ಕುಳಿತುಕೊಂಡು ನಿಮ್ಮನ್ನು ಒಮ್ಮೆ ಅಳೆಯಲು ಪ್ರಯತ್ನಿಸಿ. ಆಗ ಸತ್ಯವು ನಿಮಗೆ ಅರಿವಾಗುತ್ತದೆ. ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಮಾತ್ರ ಉರಿಯಿರಿ. ಬೆಳಕಿನಲ್ಲಿ ದೀಪಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ. ಯಾರನ್ನಾದರೂ ಸೋಲಿಸುವುದು ಬಹಳ ಸುಲಭ, ಆದರೆ ನಿಮ್ಮ ಸ್ವಂತ ಮನಸ್ಸನ್ನೇ ಸೋಲಿಸುವುದು ಅತ್ಯಂತ ಕಷ್ಟಕರವಾದ ವಿಷಯ. ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮೊದಲೇ ದೊಡ್ಡವನನ್ನಾಗಿ ಮಾಡುತ್ತವೆ. ಸಮಯ ಎನ್ನುವುದು ನಾವೆಲ್ಲರೂ ಅತಿ ಹೆಚ್ಚು ಬಯಸುವ ವಿಷಯ, ಆದರೆ ನಾವೆಲ್ಲರೂ ಅದನ್ನು ಅತಿ ಹೆಚ್ಚು ತಪ್ಪು ರೀತಿಯಲ್ಲಿ ಉಪಯೋಗಿಸುತ್ತೇವೆ. ತ್ಯಾಗವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಒಂದು ಉಸಿರನ್ನು ಒಳಗೆ ತೆಗೆದುಕೊಳ್ಳಲು ನೀವು ಮೊದಲು ಹಿಂದಿನ ಉಸಿರನ್ನು ಹೊರಹಾಕಲೇಬೇಕು. ಶರತ್ಕಾಲದಲ್ಲಿ ಕೇವಲ ಎಲೆಗಳು ಮಾತ್ರ ಉದುರುತ್ತವೆ, ಆದರೆ ಒಬ್ಬ ಮನುಷ್ಯನ ದೃಷ್ಟಿಯಿಂದ ಬೀಳಲು ಯಾವುದೇ ನಿರ್ದಿಷ್ಟ ಋತುಮಾನ ಇರುವುದಿಲ್ಲ. ತನ್ನದೇ ತಪ್ಪುಗಳನ್ನು ನೋಡಲು ಸಾಧ್ಯವಾಗದ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ. ಪವಿತ್ರ ಹೃದಯವನ್ನು ಹೊಂದಿರುವವರನ್ನು ಈ ಜಗತ್ತು ಯಾವಾಗಲೂ ತಪ್ಪೆಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತದೆ. ಜೀವನದಲ್ಲಿ ನೀವು ಕಲಿಯಬಹುದಾದ ಅತ್ಯುತ್ತಮ ಪಾಠವೆಂದರೆ ಶಾಂತವಾಗಿರುವುದು ಹೇಗೆ ಎಂಬುದು. ನಿಮ್ಮ ಕನಸನ್ನು ಸಾಧಿಸುವ ಧೈರ್ಯ ನಿಮ್ಮಲ್ಲಿದ್ದರೆ ನಿಮ್ಮ ಪ್ರತಿಯೊಂದು ಕನಸೂ ನನಸಾಗಬಲ್ಲದು. ಸಮಸ್ಯೆಗಳನ್ನು ನೋಡಿ ಜೀವನದಲ್ಲಿ ಯಾವತ್ತೂ ನೀವು ಹಿಂದೆ ಸರಿಯಬೇಡಿ, ಏಕೆಂದರೆ ಆ ಸಮಸ್ಯೆಯೊಳಗೆ ನಿಮ್ಮದೊಂದು ದೊಡ್ಡ ಆರಂಭ ಅಡಗಿರಬಹುದು. ನೋವು ದೊಡ್ಡದಾಗಿದ್ದರೆ ಅದರಿಂದ ಸಿಗುವ ಯಶಸ್ಸು ದೊಡ್ಡದಾಗುತ್ತದೆ. ನಿಮ್ಮ ಅಂತರಂಗದಲ್ಲಿ ಕ್ಷಮೆ ತುಂಬಿದ್ದರೆ ನಿಮ್ಮಿಂದ ಕ್ಷಮೆಯೇ ಹೊರಬರುತ್ತದೆ. ಕೋಪ ತುಂಬಿದ್ದರೆ ಕೋಪವೇ ಹೊರಬರುತ್ತದೆ. ಪ್ರಾರ್ಥನೆ ತುಂಬಿದ್ದರೆ ಪ್ರಾರ್ಥನೆಯೇ ಹೊರಬರುತ್ತದೆ. ದ್ವೇಷ ತುಂಬಿದ್ದರೆ ದ್ವೇಷವೇ ಹೊರಬರುತ್ತದೆ. ಆದ್ದರಿಂದ ನಿಮ್ಮಿಂದ ಯಾವಾಗ ಏನಾದರೂ ಹೊರಬಂದಾಗ ಇತರರನ್ನು ದೂಷಿಸಬೇಡಿ. ಅದು ನಿಮ್ಮೊಳಗಿರುವ ಭಾವನೆಯ ಪ್ರತಿಫಲನವಾಗಿರುತ್ತದೆ. ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಾಗುವುದಿಲ್ಲ. ಅದು ಕೇವಲ ನಾವು ಯಾರಿಂದ ಭರವಸೆ ಇಟ್ಟುಕೊಂಡಿದ್ದೇವೆ ಮತ್ತು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಎಲ್ಲಿಂದಲಾದರೂ ಆಲೋಚನೆಗಳ ಸೌಂದರ್ಯವನ್ನು ನೀವು ಕದಿಯಿರಿ, ಏಕೆಂದರೆ ಮುಖದ ಸೌಂದರ್ಯವು ವಯಸ್ಸಿನೊಂದಿಗೆ ಬದಲಾಗುತ್ತದೆ, ಆದರೆ ಆಲೋಚನೆಗಳ ಸೌಂದರ್ಯವು ಹೃದಯದಲ್ಲಿ ಸದಾ ಅಮರವಾಗಿ ಉಳಿಯುತ್ತದೆ. ನಾವು ಯಾವುದೇ ಕೆಲಸವನ್ನು ದೇವರನ್ನು ನೆನಪಿಸಿಕೊಂಡು ಮಾಡಿದಾಗ ದೇವರ ಶಕ್ತಿಗಳು ನಮಗೆ ಅದರಲ್ಲಿ ಸಹಾಯ ಮಾಡುತ್ತವೆ ಮತ್ತು ನಮ್ಮ ಯಶಸ್ಸು ಖಚಿತವಾಗುತ್ತದೆ. ನಿಮ್ಮ ಪರಿಸ್ಥಿತಿಯನ್ನು ದೇವರಿಗೆ ಒಪ್ಪಿಸಿ, ಏಕೆಂದರೆ ನಿಮ್ಮ ಇಡೀ ಜೀವನದಲ್ಲಿ ನೀವು ಮಾಡಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನದನ್ನು ಆತನು ಒಂದು ಕ್ಷಣದಲ್ಲಿ ಮಾಡಲು ಸಾಧ್ಯವಿದೆ. ದೇವರು ಯಾರನ್ನು ಇಷ್ಟಪಡುತ್ತಾನೆಯೋ, ಯಾರನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾನೆಯೋ ಅವರನ್ನು ಆತನು ಯಾವಾಗಲೂ ವಿಫಲಗೊಳಿಸುತ್ತಾನೆ. ಆತನು ಅವರ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳನ್ನು ತರುತ್ತಾನೆ. ನೀವು ಸೋಲನ್ನು ಅನುಭವಿಸುತ್ತಿದ್ದರೆ ಇದೊಂದು ದೊಡ್ಡ ಸಂಕೇತ. ನೀವು ದೇವರ ವಿಶೇಷ ವ್ಯಕ್ತಿಗಳಲ್ಲಿ ಒಬ್ಬರು, ಅವರನ್ನು ದೇವರು ಮುನ್ನಡೆಸಲು ಬಯಸುತ್ತಾನೆ ಎಂದರ್ಥ. ಪರಿಚ್ಛೇದ 6-10. ಸಹನೆ, ಸಂಬಂಧಗಳು ಮತ್ತು ಅಹಂಕಾರ. ಜೀವನದಲ್ಲಿ ಸಹನೆ ಅತ್ಯಂತ ಮುಖ್ಯ, ಏಕೆಂದರೆ ಈ ವಿಷಯವನ್ನು ಯಾವಾಗಲೂ ನೆನಪಿಡಿ. ಹನಿ ಹನಿಯಾಗಿ ನೀರು ತುಂಬಿದಾಗ ಮಾತ್ರ ಒಂದು ಮಡಿಕೆಯು ಸಂಪೂರ್ಣವಾಗಿ ತುಂಬುತ್ತದೆ.
ಮನಸ್ಸಿನ ಸತ್ಯ ಮತ್ತು ಒಳ್ಳೆಯತನವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದೇ ದೇವರು ಸ್ವತಃ ಹುಡುಕುವ ಪೂಜೆ. ಸಂತೋಷವು ನಮ್ಮ ಅಹಂಕಾರವನ್ನು ಪರೀಕ್ಷಿಸುತ್ತದೆ, ಆದರೆ ದುಃಖವು ನಮ್ಮ ಸಹನೆಯನ್ನು ಪರೀಕ್ಷಿಸುತ್ತದೆ. ಈ ಎರಡೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಾಗ ಮಾತ್ರ ನಮ್ಮ ಜೀವನವು ಯಶಸ್ವಿಯಾಗುತ್ತದೆ. ಪ್ರೀತಿ ಮತ್ತು ಗೌರವ, ಈ ಎರಡೂ ಅಂಥ ಕೊಡುಗೆಗಳು. ನೀವು ಅವುಗಳನ್ನು ಎಲ್ಲರಿಗೂ ನೀಡಲು ಪ್ರಾರಂಭಿಸಿದರೆ ಮೂಕರು ಸಹ ಅವುಗಳನ್ನು ಮುಚ್ಚಿಡುತ್ತಾರೆ. ನಿಮ್ಮ ಮೌಲ್ಯವನ್ನು ನೀವು ಯಾವ ದಿನ ಅರಿತುಕೊಳ್ಳುತ್ತೀರೋ ಆ ದಿನದ ನಂತರ ಯಾರ ಟೀಕೆ ಅಥವಾ ಹೊಗಳಿಕೆಯು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಡೀ ಜಗತ್ತಿನಲ್ಲಿ ದುಃಖಕ್ಕಿಂತ ಉತ್ತಮ ಸ್ನೇಹಿತ ಮತ್ತೊಬ್ಬರಿಲ್ಲ. ಏಕೆಂದರೆ ಮನುಷ್ಯನಿಗೆ ದೇವರನ್ನು ನೆನಪಿಸುವುದು ಈ ದುಃಖವೇ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಉತ್ತಮ ಹೃದಯ ಬೇಕು, ಉತ್ತಮ ಮನಸ್ಸು, ಬುದ್ಧಿ ಅಲ್ಲ. ಏಕೆಂದರೆ ಮನಸ್ಸು ಯಾವಾಗಲೂ ವಾದ ಮಾಡುತ್ತದೆ, ಆದರೆ ಹೃದಯವು ಯಾವಾಗಲೂ ಪ್ರೀತಿಯ ಭಾವನೆಯನ್ನು ನೋಡುತ್ತದೆ. ಸತ್ಯವು ಸುಳ್ಳು ಹೇಳಲು ಒಗ್ಗಿಕೊಂಡಿರುವವರಿಗೆ ಮಾತ್ರ ಕಹಿಯಾಗಿರುತ್ತದೆ. ಪ್ರತಿಯೊಂದು ಅನುಭವವೂ ನಮಗೆ ಏನನ್ನಾದರೂ ಕಲಿಸುತ್ತದೆ. ಅದಕ್ಕಾಗಿಯೇ ಪ್ರತಿಯೊಂದು ಅನುಭವವೂ ಮುಖ್ಯ. ನಾವು ನಮ್ಮ ತಪ್ಪುಗಳಿಂದಲೂ ಕಲಿಯಬಹುದು. ಹೊಟ್ಟೆಯೊಳಗೆ ಹೋಗುವ ವಿಷವು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಕೊಲ್ಲುತ್ತದೆ, ಆದರೆ ಕಿವಿಗಳಿಗೆ ಹೋಗುವ ವಿಷವು ಅನೇಕ ಸಂಬಂಧಗಳನ್ನು ಕೊಲ್ಲುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿವೆ, ಆದರೆ ಒಬ್ಬ ಮನುಷ್ಯನು ತನ್ನದೇ ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆ ಎಂದು ಪರಿಗಣಿಸುತ್ತಾನೆ. ಇದೊಂದು ಕಹಿ ಸತ್ಯವಾದರೂ ನಿಜ. ಒಬ್ಬ ವ್ಯಕ್ತಿಯು ತನ್ನದೇ ಜನರಿಂದ ನೋವನ್ನು ಅನುಭವಿಸಿದಾಗ ಅವನ ವ್ಯಕ್ತಿತ್ವವು ಪ್ರಜ್ವಲಿಸುತ್ತದೆ. ಯಾರಾದರೂ ನಿಮ್ಮಲ್ಲಿ ಏನನ್ನಾದರೂ ಕೇಳಿದರೆ ಅದನ್ನು ಅವರಿಗೆ ನೀಡಿ, ಏಕೆಂದರೆ ದೇವರು ನಿಮ್ಮನ್ನು ನೀಡುವವರಲ್ಲಿ ಇರಿಸಿದ್ದಾನೆ. ಸಲಹೆ ಕೇಳುವವರಲ್ಲಿ ನಾನು ಇಲ್ಲ. ಸಂಕಷ್ಟದಲ್ಲಿರುವಾಗ ಯಾರಾದರೂ ಸಲಹೆ ಕೇಳಿದರೆ ಅದರ ಜೊತೆಗೆ ಬೆಂಬಲವನ್ನು ಸಹ ನೀಡಬೇಕು, ಏಕೆಂದರೆ ಸಲಹೆ ತಪ್ಪಾಗಬಹುದು, ಆದರೆ ಬೆಂಬಲ ಎಂದಿಗೂ ತಪ್ಪಾಗುವುದಿಲ್ಲ. ಜೀವನದಲ್ಲಿ ಶಾಂತಿ ಬೇಕಿದ್ದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ, ಏಕೆಂದರೆ ಜೀವನವು ಮುಂದೆ ಸಾಗುವುದಾಗಿದೆ, ನಿಲ್ಲುವುದಲ್ಲ. ಶಕ್ತಿ ಇಲ್ಲದಿದ್ದರೂ ತನ್ನ ಹೃದಯದಲ್ಲಿ ಸೋಲು ಒಪ್ಪಿಕೊಳ್ಳದ ವ್ಯಕ್ತಿಯನ್ನು ಜಗತ್ತಿನ ಯಾವುದೇ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ಆ ಶಕ್ತಿ ನಿಮ್ಮನ್ನು ಸೋಲಿಸಲಾರದು. ಸಂಬಂಧಗಳಿಗೆ ನೀವು ಮೌಲ್ಯ ನೀಡಲು ಬಯಸಿದರೆ ಅವರು ಇರುವಾಗಲೇ ಅದನ್ನು ಮಾಡಿ. ಇಲ್ಲದಿದ್ದರೆ ಒಣಗಿದ ಮರಕ್ಕೆ ನಂತರ ನೀರುಣಿಸಿ ಹಸಿರನ್ನು ನಿರೀಕ್ಷಿಸುವುದು ನಿಷ್ಪ್ರಯೋಜಕ. ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ವಿಷಯವೆಂದರೆ ನಂಬಿಕೆಯನ್ನು ಕಳೆದುಕೊಳ್ಳುವುದು, ಆದರೆ ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ನಂಬಿಕೆಯನ್ನು ಗಳಿಸುವುದು. ಅದಕ್ಕಿಂತಲೂ ಕಷ್ಟಕರವಾದ ವಿಷಯವೆಂದರೆ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. ನಾವು ಏನಾದರೂ ಸಾಧಿಸಿದ್ದೇವೆ ಎಂದು ನಮಗೆ ಅನಿಸಿದಾಗ ಅಹಂಕಾರವು ಬರುತ್ತದೆ, ಆದರೆ ನೀವು ಏನನ್ನಾದರೂ ಸಾಧಿಸಿದ್ದೀರಿ ಎಂದು ಜಗತ್ತಿಗೆ ಅನಿಸಿದಾಗ ಗೌರವವು ಬರುತ್ತದೆ. ಜನರು ನಿಮ್ಮನ್ನು ಹೊಗಳಿದಾಗ ಅದರಲ್ಲಿ ಸುಳ್ಳನ್ನು ಹುಡುಕಿ, ಅವರು ನಿಮ್ಮನ್ನು ಟೀಕಿಸಿದರೆ ಅದರಲ್ಲಿ ಸತ್ಯವನ್ನು ಹುಡುಕಿ. ಕೋಪಗೊಂಡಾಗ ಕೂಗಲು ಶಕ್ತಿ ಬೇಕಾಗಿಲ್ಲ, ಆದರೆ ಕೋಪದಲ್ಲಿ ಮೌನವಾಗಿರಲು ಬಹಳಷ್ಟು ಶಕ್ತಿ ಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಟೀಕೆ ಮತ್ತು ಹೊಗಳಿಕೆ ಎರಡನ್ನೂ ನೀವು ಸ್ವೀಕರಿಸಿ, ಏಕೆಂದರೆ ಒಂದು ಹೂವು, ಮಳೆ ಮತ್ತು ಸೂರ್ಯನ ಬೆಳಕು ಎರಡನ್ನೂ ಪಡೆದಾಗ ಮಾತ್ರ ಉತ್ತಮವಾಗಿ ಬೆಳೆಯುತ್ತದೆ. ನೀವು ಯಾರಿಗಾದರೂ ಏನಾದರೂ ನೀಡಲು ಬಯಸಿದರೆ ಅವರಿಗೆ ಉತ್ತಮ ಸಮಯವನ್ನು ನೀಡಿ, ಏಕೆಂದರೆ ನೀವು ಎಲ್ಲವನ್ನೂ ಹಿಂತಿರುಗಿಸಿ ತೆಗೆದುಕೊಳ್ಳಬಹುದು, ಆದರೆ ಯಾರಿಗಾದರೂ ಕೊಟ್ಟ ಉತ್ತಮ ಸಮಯವನ್ನು ನೀವು ಹಿಂತಿರುಗಿಸಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಪರಿಚ್ಛೇದ 11-15 ಕರ್ಮ, ಸಂಪತ್ತು ಮತ್ತು ಅಡೆತಡೆಗಳು. ದೇವರು ಒಳ್ಳೆಯ ಜನರನ್ನು ಬಹಳಷ್ಟು ಪರೀಕ್ಷಿಸುತ್ತಾನೆ, ಆದರೆ ಅವರನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ. ಮತ್ತು ದೇವರು ಕೆಟ್ಟ ಜನರಿಗೆ ಬಹಳಷ್ಟು ನೀಡುತ್ತಾನೆ, ಆದರೆ ಅವರಿಗೆ ಆತನು ಯಾವತ್ತೂ ಬೆಂಬಲ ನೀಡುವುದಿಲ್ಲ. ನೀವು ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ, ಆದರೆ ನೀವು ಸಂತೋಷದಿಂದ ಕೆಲಸ ಮಾಡಿದರೆ ನಿಮಗೆ ಸಂತೋಷ ಮತ್ತು ಯಶಸ್ಸು ಎರಡೂ ಸಿಗುತ್ತವೆ. ಒಬ್ಬ ವ್ಯಕ್ತಿಯ ಅಗತ್ಯಗಳು ಬದಲಾದಾಗ ಅವನ ಮಾತನಾಡುವ ವಿಧಾನವೂ ಬದಲಾಗುತ್ತದೆ. ಒಬ್ಬ ಮನುಷ್ಯ ಒಂದು ಅಂಗಡಿ, ಮತ್ತು ಅವನ ನಾಲಿಗೆ ಆ ಅಂಗಡಿಯ ಬೀಗ. ಬೀಗ ತೆರೆದಾಗ ಮಾತ್ರ ಆ ಅಂಗಡಿಯು ಚಿನ್ನದ್ದೋ ಅಥವಾ ಕಲ್ಲಿದ್ದಲದ್ದೋ ಎಂಬುದು ತಿಳಿಯುತ್ತದೆ. ನೀವು ಹಣ ಸಂಪಾದಿಸಿದಾಗ ವಸ್ತುಗಳು ಮನೆಗೆ ಬರುತ್ತವೆ, ಆದರೆ ನೀವು ಯಾರದ್ದಾದರೂ ಆಶೀರ್ವಾದವನ್ನು ಸಂಪಾದಿಸಿದಾಗ ಹಣದ ಜೊತೆಗೆ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಬರುತ್ತದೆ. ಯಾವುದೇ ವ್ಯಕ್ತಿಯ ಸಹಿಷ್ಣುತೆಯು ಎಳೆದ ದಾರದಂತಿದೆ. ಅದರ ಮಿತಿಗಿಂತ ಹೆಚ್ಚು ಎಳೆದರೆ ಅದು ಖಂಡಿತವಾಗಿಯೂ ಒಡೆಯುತ್ತದೆ. ಖರ್ಚು ಮಾಡುವ ಮೊದಲು ಸಂಪಾದಿಸಲು ಕಲಿಯಿರಿ. ಬರೆಯುವ ಮೊದಲು ಅರ್ಥ ಮಾಡಿಕೊಳ್ಳಲು ಕಲಿಯಿರಿ. ಬಿಟ್ಟು ಕೊಡುವ ಮೊದಲು ಪ್ರಯತ್ನಿಸಲು ಕಲಿಯಿರಿ. ಒಂದು ಸಂಬಂಧವನ್ನು ಬೆಳೆಸುವ ಮೊದಲು ಅದನ್ನು ಉಳಿಸಿಕೊಳ್ಳಲು ಕಲಿಯಿರಿ. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಮಾತುಗಳಿಗೆ ಹೆಚ್ಚು ಮೌಲ್ಯ ಬರುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಸಮಯದ ಹೊಡೆತದಿಂದ ಸಾಗುತ್ತಿದ್ದರೆ ಭಯಪಡಬೇಡಿ, ನೀವು ಸುಧಾರಿಸುತ್ತಿದ್ದೀರಿ. ಜೀವನದಲ್ಲಿ ಈ ಒಂದು ಕೊರತೆ ಇದೆ ಎಂಬ ಭಾವನೆ ಇದ್ದೇ ಇರುತ್ತದೆ. ಇಲ್ಲದಿದ್ದರೆ ಗಂಗೆಯ ದಡದಲ್ಲಿ ಇಷ್ಟು ಜನಸಂದಣಿ ಇರುತ್ತಿರಲಿಲ್ಲ. ಪ್ರೀತಿಯು ಎಂದಿಗೂ ಒಬ್ಬರ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಇರುವುದಿಲ್ಲ. ಪ್ರೀತಿಯು ಯಾವಾಗಲೂ ಒಬ್ಬರ ಸಂತೋಷದಲ್ಲಿ ಜೊತೆಯಾಗಿರುವುದಕ್ಕಾಗಿ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಇರುತ್ತದೆ. ನಿಮಗೆ ಯಾವುದೇ ಶತ್ರುಗಳಿಲ್ಲದಿದ್ದರೆ ನೀವು ಮಾತನಾಡಬೇಕಾದ ಸ್ಥಳಗಳಲ್ಲಿ ಮೌನವಾಗಿದ್ದೀರಿ ಎಂದರ್ಥ. ನೀವು ಜೀವನದಲ್ಲಿ ಮುಂದೆ ಸಾಗಲು ಬಯಸಿದರೆ ಕಿವುಡರಾಗಿರಿ.
ಏಕೆಂದರೆ ಹೆಚ್ಚಿನ ಜನರ ಮಾತುಗಳು ಧೈರ್ಯವನ್ನು ಕೆಡಿಸುತ್ತವೆ. ಮಾತನಾಡುವ ಮೊದಲು ಯೋಚಿಸಿ, ಏಕೆಂದರೆ ಮಾತನಾಡಿದ ನಂತರ ಯೋಚಿಸದಿದ್ದರೆ ನೀವು ಪಶ್ಚಾತ್ತಾಪ ಪಡುತ್ತೀರಿ. ಮುಂದೆ ಸಾಗುವ ವ್ಯಕ್ತಿ ಎಂದಿಗೂ ಯಾರಿಗೂ ಅಡ್ಡಿಪಡಿಸುವುದಿಲ್ಲ ಮತ್ತು ಇತರರಿಗೆ ಅಡ್ಡಿಪಡಿಸುವ ವ್ಯಕ್ತಿ ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ. ದೇವರ ಪ್ರೀತಿಯಲ್ಲಿ ಅಳುವ ಆನಂದವು ಪ್ರಪಂಚದ ಭ್ರಮೆಯಲ್ಲಿ ನಗುವುದಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ. ಮನುಷ್ಯನು ಮನೆಯನ್ನು ಬದಲಾಯಿಸುತ್ತಾನೆ, ಬಟ್ಟೆಗಳನ್ನು ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ, ಪ್ರೀತಿಯನ್ನು ಬದಲಾಯಿಸುತ್ತಾನೆ. ಆದರೂ ಏಕೆ ಅವನು ದುಃಖಿತನಾಗಿರುತ್ತಾನೆ? ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಶಾಸ್ತ್ರಗಳು ಕೇವಲ ದೇಹಕ್ಕೆ ಮಾತ್ರ ಹಾನಿ ಮಾಡಬಲ್ಲವು, ಆದರೆ ಮಾತುಗಳು ಆತ್ಮಕ್ಕೂ ಹಾನಿ ಮಾಡುತ್ತವೆ. ಜೀವನದಲ್ಲಿ ಆಶ್ಚರ್ಯಗಳು ಮತ್ತು ಅನೇಕ ತೊಂದರೆಗಳು ಇರುತ್ತವೆ. ದೇವರು ದಯೆ ತೋರಿದಾಗ ಎಲ್ಲವೂ ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ನಿಮ್ಮ ಕನಸು ಈಡೇರಲಿಲ್ಲ ಎಂದು ಚಿಂತಿಸಬೇಡಿ. ಧೈರ್ಯಶಾಲಿಗಳ ಉದ್ದೇಶ ಎಂದಿಗೂ ಅಪೂರ್ಣವಾಗುವುದಿಲ್ಲ. ಯಾರ ಕರ್ಮಗಳು ಒಳ್ಳೆಯದಾಗಿರುತ್ತವೆಯೋ ಅವರ ಜೀವನದಲ್ಲಿ ಎಂದಿಗೂ ಕತ್ತಲೆ ಇರುವುದಿಲ್ಲ. ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಇತರರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಸತ್ಯಕಥೆಗಳನ್ನು ಜನರು ಬಾರ್ಗಳಲ್ಲಿ ಕುಳಿತು ಹೇಳುತ್ತಾರೆ. ಅಲ್ಲಿ ಜನರ ಕೈಯಲ್ಲಿ ಗ್ಲಾಸ್ಗಳು ಇರುತ್ತವೆ. ಸುಳ್ಳು ಕಥೆಗಳನ್ನು ನ್ಯಾಯಾಲಯಗಳಲ್ಲಿ ಹೇಳಲಾಗುತ್ತದೆ. ಅಲ್ಲಿ ಜನರ ಕೈಯಲ್ಲಿ ಗೀತೆ ಇರುತ್ತದೆ. ನೀವು ದೇವರಿಗೆ ಭಯಪಡದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಕರ್ಮಗಳಿಗೆ ಭಯಪಡುವುದು ಮುಖ್ಯ. ಏಕೆಂದರೆ ದೇವರು ಸಹ ತನ್ನ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಈ ರೊಟ್ಟಿಯು ಅಗ್ಗವಾಗಿಲ್ಲ. ಕೆಲವರು ಅದನ್ನು ಸಂಪಾದಿಸಲು ಓಡುತ್ತಿದ್ದಾರೆ, ಇನ್ನು ಕೆಲವರು ಅದನ್ನು ಜೀರ್ಣಿಸಿಕೊಳ್ಳಲು ಓಡುತ್ತಿದ್ದಾರೆ. ಮಾರ್ಗ ತೋರಿಸುವವನು ಸರಿಯಾಗಿದ್ದರೆ ಆಗ ಒಂದು ದೀಪದ ಬೆಳಕು ಸಹ ದೇವರಂತೆ ಕಾರ್ಯನಿರ್ವಹಿಸುತ್ತದೆ. ಪರಿಚ್ಛೇದ 16-20. ಕೆಟ್ಟದ್ದನ್ನು ದೂರವಿಡುವುದು ಮತ್ತು ಆತ್ಮಗೌರವ. ಕೆಟ್ಟದ್ದರಿಂದ ದೂರವಿರಲು ಒಳ್ಳೆಯತನವನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಉತ್ತಮ ಆಲೋಚನೆಗಳಿಂದ ತುಂಬಿಸಿಕೊಳ್ಳಿ. ಜನರು ಹೇಗಿದ್ದಾರೆಯೋ ಹಾಗೆಯೇ ಅವರನ್ನು ಇಷ್ಟಪಡಲು ಮತ್ತು ಸ್ವೀಕರಿಸಲು ಪ್ರಯತ್ನಿಸಿ. ಅವರು ನೀವು ಬಯಸಿದಂತೆ ಆಗಬೇಕೆಂದು ನಿರೀಕ್ಷಿಸಬೇಡಿ ಅಥವಾ ಹಾರೈಸಬೇಡಿ. ಭೂತಕಾಲದ ವಿಷಾದ ಮತ್ತು ನಾಳೆಯ ಚಿಂತೆ ಇವೆರಡೂ ನಮ್ಮ ವರ್ತಮಾನದ ಸೌಂದರ್ಯವನ್ನು ಕದಿಯುವ ಕಳ್ಳರು. ಆಸೆಗಳಿಂದಾಗಿ ಜೀವನವು ನಷ್ಟವಾದರೆ ಅದು ಸಾವಿಗೆ ಸಮ, ಮತ್ತು ಜೀವನವು ಜೀವಂತವಾಗಿರುವಾಗ ಆಸೆಗಳು ನಷ್ಟವಾದರೆ ಅದುವೇ ಮುಕ್ತಿ. ನದಿಯಾಗಿ ಯಾರನ್ನಾದರೂ ಮುಳುಗಿಸುವುದಕ್ಕಿಂತ ಮಧ್ಯಮ ಮಾರ್ಗವಾಗಿ ಯಾರನ್ನಾದರೂ ಉಳಿಸುವುದು ಉತ್ತಮ. ಜನರು ಒಂದು ಸಣ್ಣ ವಿಷಯಕ್ಕಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ, ಮತ್ತು ಶ್ರೀಕೃಷ್ಣನು ಒಂದು ಸಣ್ಣ ಪ್ರಾರ್ಥನೆಗೆ ನಿಮ್ಮ ಕೈ ಹಿಡಿಯುತ್ತಾನೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡುವವರ ಮಾತಿಗೆ ನೀವು ಗಮನ ಕೊಡಬೇಡಿ. ಇದರರ್ಥ ಸರಳ: ನೀವು ಅವರಿಗಿಂತ 2 ಹೆಜ್ಜೆ ಮುಂದಿದ್ದೀರಿ. ನಾವು ಕೇವಲ ಆಹಾರಕ್ಕಾಗಿ ಮಾತ್ರ ಏಕೆ ಉಪವಾಸ ಮಾಡಬೇಕು? ದುರಾಸೆ, ಕಾಮ, ಚಾಡಿ ಹೇಳುವುದು, ಕೋಪ ಮತ್ತು ಕೊಳಕು ಆಲೋಚನೆಗಳಿಗೂ ಉಪವಾಸವಿರಬೇಕು. ಸ್ವಾರ್ಥವು ಮಾನವನ ನಡತೆಯ ಒಂದು ಭಾಗ. ಮಳೆ ನಿಂತ ನಂತರ ಛತ್ರಿ ಸಹ ದೂರವಾಗುತ್ತದೆ. ನಂಬಿಕೆಯಲ್ಲಿ ಎಚ್ಚರಿಕೆ ಅಗತ್ಯ, ಏಕೆಂದರೆ ಕೆಲವೊಮ್ಮೆ ಒಬ್ಬರ ಸ್ವಂತ ಹಲ್ಲುಗಳೇ ಜೀವಂತ ಪ್ರಾಣಿಯನ್ನು ಚುತ್ತವೆ. ಅರ್ಜುನನು ತನ್ನ ಮಗನಿಗೆ 10 ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ದನು, ಆದರೆ ಆತನು ಸೈನಿಕರನ್ನು ಬಿಟ್ಟು ಶ್ರೀಕೃಷ್ಣನನ್ನು ಆರಿಸಿದನು. ಇದು ನಂಬಿಕೆಗೆ ಅತ್ಯುತ್ತಮ ಉದಾಹರಣೆ. ಒಬ್ಬಂಟಿಯಾಗಿ ನಡೆಯುವ ಜನರು ಅಹಂಕಾರಿಗಳಲ್ಲ. ವಾಸ್ತವವಾಗಿ ಅವರು ಪ್ರತಿಯೊಂದು ಕೆಲಸದಲ್ಲೂ ಏಕಾಂಗಿಯಾಗಿ ಸಾಕು. ನೀವು ಸರಿಯಾಗಿದ್ದಾಗ ಯಾರೂ ನಿಮ್ಮನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನೀವು ತಪ್ಪಾಗಿದ್ದಾಗ ಎಲ್ಲರೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಣ್ಣುಗಳಲ್ಲಿ ಸರಿಯಾಗಿರಬೇಕು. ಈ ಜಗತ್ತು ದೇವರಿಂದಲೂ ಅತೃಪ್ತವಾಗಿದೆ. ನಿಮ್ಮ ಸುಳ್ಳುಗಳನ್ನು ನಂಬುವ ವ್ಯಕ್ತಿಗೆ ನೀವು ಎಂದಿಗೂ ಸುಳ್ಳು ಹೇಳಬೇಡಿ. ಮನುಷ್ಯನು ಈ ಜಗತ್ತಿನಲ್ಲಿ ಒಂದೇ ಜೀವಿ. ಅವನ ವಿಷವು ಹಲ್ಲುಗಳಲ್ಲಿ ಇರುವುದಿಲ್ಲ, ಆದರೆ ಅವನ ಮಾತುಗಳಲ್ಲಿ ಇರುತ್ತದೆ. ಸುರಕ್ಷಿತವಾಗಿ ಇರಿಸಿದ ಮತ್ತು ಎಚ್ಚರಿಕೆಯಿಂದ ಆಲಿಸಿದ ವಿಷಯಗಳು ಯಾವಾಗ ಬೇಕಾದರೂ ಉಪಯುಕ್ತವಾಗಬಹುದು. ನಿಮ್ಮ ಭಾವನೆಗಳಿಗೆ ಮೌಲ್ಯ ನೀಡದವರಿಗೆ ವಿದಾಯ ಹೇಳುವುದರಲ್ಲಿ ಯಾವುದೇ ಹಾನಿ ಇಲ್ಲ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಯಾರೂ ನಮ್ಮನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಬಗ್ಗೆ ಜನರು ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನಿಮ್ಮ ಬಗ್ಗೆ ನೀವೇ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ. ನಿಮಗೆ ಯಾರೂ ಇಲ್ಲ ಎಂದು ನಿಮಗೆ ಅನಿಸಿದಾಗ ಆಕಾಶದೆಡೆ ನೋಡಿ. ಅಲ್ಲಿ ಸದಾ ನಿಮ್ಮವರಾಗಿದ್ದರು ಮತ್ತು ಸದಾ ನಿಮ್ಮವರಾಗಿ ಇರುವವರು ಇರುತ್ತಾರೆ. ಆತ್ಮವಿಶ್ವಾಸದ ನಷ್ಟಕ್ಕೆ ಕಾರಣವಾಗುವ ಭಯವನ್ನು ಕೊನೆಗೊಳಿಸುವುದು ಅತ್ಯಗತ್ಯ. ಯಾರ ಬಗ್ಗೆಯೂ ತಪ್ಪು ಊಹೆಗಳನ್ನು ಮಾಡಬೇಡಿ, ಏಕೆಂದರೆ ಅವರ ಜೀವನದಲ್ಲಿ ಎಷ್ಟು ಜಟಿಲತೆಗಳಿವೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ವಯಸ್ಸು ಹೆಚ್ಚಿದಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಕೊಡುಗೆ ಇಲ್ಲದ ಜನರಿಗೆ ನೀವು ಪ್ರಾಮುಖ್ಯತೆ ನೀಡಿದ್ದೀರಿ ಎಂದು ನಿಮಗೆ ಅರಿವಾಗಲು ಪ್ರಾರಂಭಿಸುತ್ತದೆ. ಒಂದು ದಿನ ನಿಮ್ಮದೇ ಕರ್ಮಗಳು ನಿಮ್ಮನ್ನು ಭೇಟಿ ಮಾಡಲು ಬರುತ್ತವೆ. ಆ ದಿನ ನೀವು ಆಶ್ಚರ್ಯಪಡಬೇಡಿ. ಅಹಂಕಾರವು ಒಬ್ಬರ ಬಳಿ ಎಷ್ಟು ಹಣವಿದೆ ಎಂದು ಹೇಳುತ್ತದೆ. ಸಂಸ್ಕೃತಿಯು ಅವನು ಯಾವ ರೀತಿಯ ಕುಟುಂಬವನ್ನು ಹೊಂದಿದ್ದಾನೆ ಎಂದು ಹೇಳುತ್ತದೆ. ಮಾತು ಅವನು ಯಾವ ರೀತಿಯ ವ್ಯಕ್ತಿ ಎಂದು ಹೇಳುತ್ತದೆ. ಸ್ವಾರ್ಥವನ್ನು ನೀವು ಅವನಿಗೆ ಹತ್ತಿರವಾದಾಗ ತಿಳಿಯಲಾಗುತ್ತದೆ. ನಿಸ್ವಾರ್ಥತೆಯನ್ನು ನೀವು ಅವನಿಂದ ದೂರವಾದಾಗ ತಿಳಿಯಲಾಗುತ್ತದೆ. ಒಬ್ಬ ಸಣ್ಣ ವ್ಯಕ್ತಿಯ ದೊಡ್ಡ ಧ್ವನಿಯು ಸತ್ಯವಂತನನ್ನು ಮೌನವಾಗಿಸುತ್ತದೆ.
ಆದರೆ ಒಬ್ಬ ಸತ್ಯವಂತನ ಮೌನವು ಸುಳುಗಾರನ ಬೇರುಗಳನ್ನು ಅಲ್ಲಾಡಿಸುತ್ತದೆ. ಜನರು ನೀವು ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಿದಾಗ ಅವರು ವಾಸ್ತವವಾಗಿ ನಿಮಗೆ ಎಷ್ಟು ಗೌರವ ನೀಡಬೇಕು ಎಂದು ಲೆಕ್ಕ ಹಾಕುತ್ತಿದ್ದಾರೆ. ನಿಮ್ಮ ಸಂತೋಷವೇ ನಿಮ್ಮ ಶತ್ರುಗಳಿಗೆ ಅತಿದೊಡ್ಡ ಶಿಕ್ಷೆ. ಎರಡೂ ವಿಷಯಗಳನ್ನು ನೀಡಿದಾಗ ಯಾರೂ ಕಳೆದುಕೊಳ್ಳುವುದಿಲ್ಲ. ಒಂದು ಪ್ರಾರ್ಥನೆ ಮತ್ತು ಇನ್ನೊಂದು ನಗು. ನೀವು ವಿಭಿನ್ನವಾಗಿ ಏನಾದರೂ ಮಾಡಲು ಬಯಸಿದರೆ ಅದನ್ನು ಜನಸಂದಣಿಯಿಂದ ದೂರವಿರಿ. ಜನಸಂದಣಿಯು ಧೈರ್ಯವನ್ನು ನೀಡುತ್ತದೆ, ಆದರೆ ನಿಮ್ಮ ಗುರುತನ್ನು ಕಸಿದುಕೊಳ್ಳುತ್ತದೆ. ಆತ್ಮಸಂಯಮದ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲ. ಒಂದು ಕಹಿ ಸತ್ಯವೇನೆಂದರೆ, ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಿದಾಗ ನಿಮ್ಮ ಕೆಟ್ಟ ಗುಣಗಳನ್ನು ಮರೆತು ಬಿಡುತ್ತಾನೆ ಮತ್ತು ಅವನು ನಿಮ್ಮನ್ನು ದ್ವೇಷಿಸಿದಾಗ ನಿಮ್ಮ ಒಳ್ಳೆಯ ಗುಣಗಳನ್ನು ಮರೆತು ಬಿಡುತ್ತಾನೆ. ಪರಿಚ್ಛೇದ 21-25. ಅತಿಯಾದ ವ್ಯಾಮೋಹ ಮತ್ತು ಬದಲಾವಣೆ. ಯಾವುದೇ ವ್ಯಕ್ತಿಯ ಮೇಲಿನ ಅತಿಯಾದ ವ್ಯಾಮೋಹವು ಹಾನಿಕಾರಕ, ಏಕೆಂದರೆ ವ್ಯಾಮೋಹವು ನಿರೀಕ್ಷೆಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ. ಜನರು ತಮ್ಮ ಅರ್ಧ ಜೀವನವನ್ನು ಅಧ್ಯಯನ ಮಾಡಲು ಕಳೆಯುತ್ತಾರೆ ಮತ್ತು ಅವರು ಏನು ಕಲಿಯುತ್ತಾರೆ? ಒಬ್ಬರಿಗೊಬ್ಬರು ಕೀಳಾಗಿ ಕಾಣುವುದನ್ನು. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ನೋವಿಗೆ ಜಗತ್ತನ್ನು ದೂಷಿಸಬೇಡಿ, ನಿಮ್ಮ ಮನಸ್ಸಿಗೆ ತಿಳಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯ. ಹೊಸತನ್ನು ಕಲಿಯಲು ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದೋ ಒಂದು ರೀತಿಯಲ್ಲಿ ನಮಗಿಂತ ಉತ್ತಮ ಎಂದು ಒಪ್ಪಿಕೊಳ್ಳುವುದು ಮುಖ್ಯ. ಪ್ರತಿಯೊಬ್ಬರೂ ಹಣ ಸಂಪಾದಿಸುತ್ತಾರೆ, ಆಶೀರ್ವಾದಗಳನ್ನು ಸಹ ಸಂಪಾದಿಸಿ. ಹಣ ಕೆಲಸ ಮಾಡದ ಕಡೆ ಆಶೀರ್ವಾದಗಳು ಕೆಲಸ ಮಾಡುತ್ತವೆ. ನೀವು ಮೋಸ ಮಾಡಿದರೆ ನಿಮಗೆ ಮೋಸವಾಗುತ್ತದೆ, ಇನ್ನು ಇಲ್ಲದಿದ್ದರೆ ನಾಳೆ ಆಗುತ್ತದೆ. ನೀವು ಸತ್ಯದೊಂದಿಗೆ ಜೀವನವನ್ನು ನಡೆಸಿದರೆ ನೀವು ಪ್ರತಿಕ್ಷಣವೂ ಶಾಂತಿಯನ್ನು ಪಡೆಯುತ್ತೀರಿ. ಜೀವನದಲ್ಲಿ ಸಂಬಂಧಗಳ ವಾಸ್ತವ ಮತ್ತು ಪ್ರಾಮುಖ್ಯತೆಯನ್ನು ಅವು ನಿಮ್ಮ ಯಶಸ್ಸು ಅಥವಾ ವೈಫಲ್ಯದಿಂದ ಬದಲಾಗುವುದಿಲ್ಲ ಎಂಬುದರ ಮೇಲೆ ನಿರ್ಧರಿಸಲಾಗುತ್ತದೆ. ನಿಮ್ಮ ಯಾವುದೇ ಸಂಬಂಧವು ನಿಜವಾಗಿಯೂ ಸತ್ಯವಾಗಿದ್ದರೆ, ಪರಿಸ್ಥಿತಿ ಹದಗೆಟ್ಟರೂ ಅಥವಾ ಸಮಯ ಕಷ್ಟಕರವಾಗಿದ್ದರೂ ನಿಮ್ಮ ಸಂಬಂಧ ಹಾಳಾಗುವುದಿಲ್ಲ. ಅಹಂಕಾರ ಮತ್ತು ಹೊಟ್ಟೆ ಇವೆರಡೂ ಹೆಚ್ಚಾದಾಗ ಒಬ್ಬ ವ್ಯಕ್ತಿ ಬಯಸಿದರೂ ಯಾರನ್ನೂ ತಬ್ಬಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯನ್ನು ಅವನ ನಾಲಿಗೆ ಮತ್ತು ಉತ್ತಮ ಕಾರ್ಯಗಳಿಂದ ಗುರುತಿಸಲಾಗುತ್ತದೆ, ಏಕೆಂದರೆ ಗೋಡೆಗಳ ಮೇಲೂ ಉತ್ತಮ ವಿಷಯಗಳನ್ನು ಬರೆಯಲಾಗುತ್ತದೆ. ಸಮಯ ಬದಲಾದಾಗ ಅದು ಎಲ್ಲವನ್ನೂ ಬದಲಾಯಿಸುತ್ತದೆ. ಅದಕ್ಕಾಗಿಯೇ ಒಳ್ಳೆಯ ದಿನಗಳಲ್ಲಿ ಅಹಂಕಾರ ಮಾಡಬೇಡಿ, ಏಕೆಂದರೆ ಕೆಟ್ಟ ಸಮಯ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಪ್ರತಿಯೊಬ್ಬರ ಸಮಯವು ಖಂಡಿತವಾಗಿಯೂ ಯಾವುದೋ ಒಂದು ಸಮಯದಲ್ಲಿ ಬದಲಾಗುತ್ತದೆ. ನಾವು ಕೇವಲ ಸಮಯದೊಂದಿಗೆ ಮುಂದುವರಿಯಬೇಕು. ಜನನದ ಸಮಯದಲ್ಲಿ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರುತ್ತದೆ. ಮರಣದ ಸಮಯದಲ್ಲಿ ಹೆಸರು ಇರುತ್ತದೆ, ಆದರೆ ಉಸಿರು ಇರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಪ್ರಯಾಣ ನಾವು ಜೀವನ ಎಂದು ಕರೆಯುವುದು. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗಲು ಬದ್ಧವಾಗಿವೆ. ಕೇವಲ ಉತ್ತಮ ಕಾರ್ಯಗಳನ್ನು ಮಾಡಿ. ಯಾರದ್ದೋ ಜೀವನ ಬದಲಾಗುತ್ತದೆ, ಯಾರದ್ದೋ ಹೃದಯ ಬದಲಾಗುತ್ತದೆ ಮತ್ತು ಯಾರದ್ದೋ ದಿನಗಳು ಬದಲಾಗುತ್ತವೆ. ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದ್ದರೂ ಜೀವನವನ್ನು ಆನಂದಿಸಲು ಉತ್ತಮ ಮಾನಸಿಕ ಸ್ಥಿತಿ ಇರುವುದು ಅವಶ್ಯಕ. ನಿಮ್ಮ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಿದ್ದರೆ ಈ ಎಲ್ಲಾ ಪ್ರಶ್ನೆಗಳನ್ನು ನೀವೇ ಕೇಳಿ. ಸಂಬಂಧಗಳು ಎಂದಿಗೂ ಸಿಹಿ ಧ್ವನಿ ಅಥವಾ ಸುಂದರ ಮುಖದಿಂದ ಉಳಿಯುವುದಿಲ್ಲ. ಅವು ಸುಂದರ ಹೃದಯ ಮತ್ತು ಎಂದಿಗೂ ಮುರಿಯದ ನಂಬಿಕೆಯಿಂದ ಉಳಿಯುತ್ತವೆ. ಒಂದು ಕೆಲಸ ಮಾಡಲು ಯೋಗ್ಯವಾಗಿದ್ದರೆ ಅದನ್ನು ಪೂರ್ಣ ಹೃದಯದಿಂದ ಮಾಡಿ. ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ಈ ಆಲೋಚನೆಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಒಂದು ವಿಷಯವನ್ನು ನೆನಪಿಡಿ, ನಿಮ್ಮನ್ನು ಹೊರತುಪಡಿಸಿ ಬೇರೆಯವರಲ್ಲಿ ಎಂದಿಗೂ ಆಶ್ರಯವನ್ನು ಹುಡುಕಬೇಡಿ. ನೋಡುವಾಗ ಕೇವಲ ನೋಡಿ, ಕೇಳುವಾಗ ಕೇವಲ ಕೇಳಿ, ಅನುಭವಿಸುವಾಗ ಕೇವಲ ಅನುಭವಿಸಿ ಮತ್ತು ಯೋಚಿಸುವಾಗ ಕೇವಲ ಯೋಚಿಸಿ. ಇದೇ ನಿಜವಾದ ಕರ್ಮ. ಮನನೊಂದ ನಂತರ ನಿಮ್ಮನ್ನೇ ನೀವು ದೂಷಿಸಿ. ಅದು ಯಾರೇ ಆಗಿರಲಿ, ಹೆಚ್ಚು ಪ್ರೀತಿಸುವವನು ಮಾತ್ರ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾನೆ. ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ನಿಮಗೆ ಹೃದಯದ ಶುದ್ಧತೆ ಬೇಕು, ಬುದ್ಧಿಮತ್ತೆ ಅಲ್ಲ. ಸತ್ಯವನ್ನು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ, ಮುಖಾಮುಖಿಯಾಗಿ ಮಾತನಾಡಿ. ನಿಮ್ಮವನಾದವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅಪರಿಚಿತನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಯಾರದ್ದೋ ತಪ್ಪಿಗೆ ಕೋಪಗೊಳ್ಳುವ ಮೊದಲು ನಿಮ್ಮದೇ 10 ತಪ್ಪುಗಳನ್ನು ನೀವು ಎಣಿಸಬೇಕು. ಜನರು ಹೇಳುತ್ತಾರೆ, ಹಣವನ್ನು ಇಟ್ಟುಕೊಳ್ಳಿ, ಅದು ಕೆಟ್ಟ ಸಮಯದಲ್ಲಿ ಬರುತ್ತದೆ. ನಾನು ಹೇಳುತ್ತೇನೆ, ದೇವರ ಮೇಲೆ ನಂಬಿಕೆ ಇಡಿ, ಕೆಟ್ಟ ಸಮಯ ಬರುವುದಿಲ್ಲ. ಕಷ್ಟಪಟ್ಟು ದುಡಿಯುವವರಲ್ಲಿ ನಂಬಿಕೆ ಇಟ್ಟವರು ಅವರು ಎಂದಿಗೂ ಅದೃಷ್ಟದ ಬಗ್ಗೆ ಮಾತನಾಡುವುದಿಲ್ಲ. ತಮ್ಮ ಸಂಬಂಧಗಳಿಗೆ ಮೌಲ್ಯ ನೀಡದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಬ್ಬಂಟಿಯಾಗಿ ನಿಲ್ಲುವುದು ಉತ್ತಮ. ಅದು ಅಹಂಕಾರವಲ್ಲ, ಅದು ಆತ್ಮಗೌರವ. ನನ್ನ ತಪ್ಪುಗಳನ್ನು ನನಗೆ ಹೇಳಿ, ಇತರರಿಗೆ ಅಲ್ಲ, ಏಕೆಂದರೆ ನಾನು ಅವುಗಳನ್ನು ಸರಿಪಡಿಸಬೇಕು, ಅವರಲ್ಲ. ಸಂತೋಷ ಮತ್ತು ದುಃಖದ ನಡುವೆ ಹೆಚ್ಚು ವ್ಯತ್ಯಾಸವಿಲ್ಲ. ಮನಸ್ಸು ಏನನ್ನು ಸ್ವೀಕರಿಸುತ್ತದೆಯೋ ಅದು ಸಂತೋಷ, ಮತ್ತು ಅದು ಏನನ್ನು ತಿರಸ್ಕರಿಸುತ್ತದೆಯೋ ಅದು ದುಃಖ. ಇಡೀ ಆಟವೇ ನಮ್ಮ ಸ್ವೀಕಾರ ಮತ್ತು ತಿರಸ್ಕಾರದ ಮೇಲೆ ಅವಲಂಬಿತವಾಗಿದೆ. ಜೀವನವು ಅದನ್ನು ಆನಂದಿಸುತ್ತಿರುವವರಿಗೆ ಉತ್ತಮ, ಅದನ್ನು ವಿಶ್ಲೇಷಿಸುತ್ತಿರುವವರಿಗೆ ಕಷ್ಟಕರ. ಸಂತೋಷವಾಗಿರಲು ಹೆಚ್ಚು ವೆಚ್ಚವಾಗುವುದಿಲ್ಲ,
ಆದರೆ ನಾವು ಎಷ್ಟು ಸಂತೋಷವಾಗಿದ್ದೇವೆ ಎಂದು ಜನರಿಗೆ ತೋರಿಸಲು ಬಹಳಷ್ಟು ವೆಚ್ಚವಾಗುತ್ತದೆ. ದೇಹದಲ್ಲಿ ಸೌಂದರ್ಯವಿಲ್ಲ. ಒಬ್ಬ ವ್ಯಕ್ತಿಯ ಕಾರ್ಯಗಳು, ಅವನ ತತ್ವಗಳು, ಅವನ ಮಾತು, ಅವನ ನಡವಳಿಕೆ, ಅವನ ಮೌಲ್ಯಗಳು ಮತ್ತು ಅವನ ಪಾತ್ರವೇ ಸುಂದರವಾದದ್ದು. ಇವೆಲ್ಲವನ್ನು ತನ್ನ ಜೀವನದಲ್ಲಿ ಹೊಂದಿರುವ ವ್ಯಕ್ತಿಯೇ ಜಗತ್ತಿನಲ್ಲಿ ಅತ್ಯಂತ ಸುಂದರ ವ್ಯಕ್ತಿ. ಒಬ್ಬ ವ್ಯಕ್ತಿ ಮೋಸ ಮತ್ತು ವಂಚನೆಯನ್ನು ಕ್ಷಮಿಸಬಹುದು, ಆದರೆ ಅದನ್ನು ಮರೆಯಲು ಸಾಧ್ಯವಿಲ್ಲ. ಪರಿಚ್ಛೇದ 29ರಿಂದ 32. ನಂಬಿಕೆ ಮತ್ತು ಅನುಕರಣೆ. ನಾಯಿ ಮತ್ತು ಯುವಕನ ಕಥೆ. ಒಮ್ಮೆ ಒಬ್ಬ ಮಹಾತ್ಮನು ತನ್ನ ಆಶ್ರಮದಲ್ಲಿ ಒಂದು ಚಿಕ್ಕ ಸಾಕು ನಾಯಿಯೊಂದಿಗೆ ನಡೆಯುತ್ತಿದ್ದನು. ಇದ್ದಕ್ಕಿದ್ದಂತೆ ಒಬ್ಬ ಯುವಕ ಅವನ ಆಶ್ರಮಕ್ಕೆ ಬಂದು ಅವನ ಪಾದಗಳಿಗೆ ನಮಸ್ಕರಿಸಿ ಹೇಳಿದನು, ಮಹಾತ್ಮರೇ, ನಾನು ನನ್ನ ಜೀವನದಿಂದ ಬಹಳಷ್ಟು ಅಸಮಾಧಾನಗೊಂಡಿದ್ದೇನೆ. ನಾನು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಆದರೆ ಇಂದಿನವರೆಗೆ ನನಗೆ ಯಶಸ್ಸು ಸಿಕ್ಕಿಲ್ಲ. ನಾನು ತುಂಬಾ ವಿದ್ಯಾವಂತನಾಗಿದ್ದರೂ ವಿಫಲನಾಗಿದ್ದೇನೆ. ನನ್ನ ಹಣೆಯಲ್ಲಿ ದೇವರು ಏನು ಬರೆದಿದ್ದಾನೆಂದು ನನಗೆ ತಿಳಿದಿಲ್ಲ. ಮಹಾತ್ಮಜಿಯವರು ತಕ್ಷಣವೇ ಆ ಯುವಕನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡರು. ಅವರು ಯುವಕನಿಗೆ ಹೇಳಿದರು, ನನ್ನ ಈ ನಾಯಿಯನ್ನು ದೂರದವರೆಗೆ ಎಲ್ಲಾದರೂ ನಡೆದುಕೊಂಡು ಕರೆದುಕೊಂಡು ಹೋಗು. ಇದರ ನಂತರ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಮಹಾತ್ಮರ ಈ ಹೇಳಿಕೆಯಿಂದ ಯುವಕನಿಗೆ ಸ್ವಲ್ಪ ವಿಚಿತ್ರ ಎನಿಸಿತು. ಆದರೆ ಅವನು ಮತ್ತೆ ಯಾವುದೇ ಪ್ರಶ್ನೆ ಕೇಳದೆ ನಾಯಿಯೊಂದಿಗೆ ಓಡಲು ಮುಂದಾದನು. ಯುವಕನು ನಾಯಿಯನ್ನು ಬಹಳ ದೂರದವರೆಗೆ ಕರೆದುಕೊಂಡು ಹೋಗಿ ಆಶ್ರಮಕ್ಕೆ ತಲುಪಿದಾಗ ಯುವಕನ ಮುಖವು ಇನ್ನೂ ಹೊಳೆಯುತ್ತಿರುವುದನ್ನು ಅವನು ನೋಡಿದನು. ಆದರೆ ಆ ಚಿಕ್ಕ ನಾಯಿ ದಣಿವುದಿಂದ ಜೋರಾಗಿ ಉಸಿರಾಡುತ್ತಿತ್ತು. ಇದಕ್ಕೆ ಮಹಾತ್ಮನು ಕೇಳಿದರು, ನನ್ನ ನಾಯಿ ಏಕೆ ಇಷ್ಟು ದಣಿದಿದೆ? ನೀನು ತುಂಬಾ ಶಾಂತವಾಗಿ ಕಾಣುತ್ತಿದ್ದೀಯಾ? ನಿನಗೆ ದಣಿವು ಆಗಲಿಲ್ಲವೇ? ಯುವಕನು ಹೇಳಿದನು, ಮಹಾತ್ಮರೇ, ನಾನು ನಿಧಾನವಾಗಿ ಮತ್ತು ಆರಾಮವಾಗಿ ನಡೆಯುತ್ತಿದ್ದೆ. ಆದರೆ ಈ ನಾಯಿ ತುಂಬಾ ಚಂಚಲವಾಗಿತ್ತು. ದಾರಿಯಲ್ಲಿ ಸಿಕ್ಕ ಎಲ್ಲಾ ಪ್ರಾಣಿಗಳ ಹಿಂದೆ ಅದು ಓಡುತ್ತಿತ್ತು. ಅದಕ್ಕಾಗಿಯೇ ನಾವು ಅದೇ ದೂರವನ್ನು ಕ್ರಮಿಸಿದ್ದರೂ ಸಹ ಅದು ತುಂಬಾ ದಣಿದಿದೆ. ಆಗ ಮಹಾತ್ಮರು ಹೇಳಿದರು, ಇದೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ. ನಿನ್ನ ಗುರಿ ನಿನ್ನ ಸುತ್ತಮುತ್ತಲೇ ಇದೆ, ಅದು ನಿನ್ನಿಂದ ದೂರವಿಲ್ಲ. ಆದರೆ ನೀನು ನಿನ್ನ ಗುರಿಯ ಬೆನ್ನಟ್ಟುವುದನ್ನು ಬಿಟ್ಟು ಇತರ ಜನರ ಹಿಂದೆ ಓಡುತ್ತಾ ಇರುತ್ತೀಯೆ, ಮತ್ತು ಈ ರೀತಿಯಾಗಿ ನೀನು ಸಾಧಿಸಲು ಬಯಸುವ ವಿಷಯದಿಂದ ದೂರ ಹೋಗುತ್ತೀಯೆ. ಯುವಕನು ಉತ್ತರದೊಂದಿಗೆ ತೃಪ್ತನಾಗಿ ತನ್ನ ತಪ್ಪನ್ನು ಸರಿಪಡಿಸಲು ಪ್ರಾರಂಭಿಸಿದನು. ನಾವೆಲ್ಲರೂ ಸಹ ಈ ಕಥೆಯಲ್ಲಿರುವ ನಾಯಿಯಂತೆ ಇತರರನ್ನು ಅನುಸರಿಸಲು ಪ್ರಾರಂಭಿಸುತ್ತೇವೆ. ನಿಮ್ಮ ಸ್ನೇಹಿತ ವೈದ್ಯರಾಗಿದ್ದರೆ ನೀವು ಸಹ ಅವನಂತೆಯೇ ಆಗಲು ಬಯಸುತ್ತೀರಿ. ಅದರಲ್ಲಿ ನಿಮಗೆ ಆಸಕ್ತಿ ಇರಲಿ ಅಥವಾ ಇಲ್ಲದಿರಲಿ. ಹೀಗೆ ಮಾಡುವುದರಿಂದ ನಾವು ನಮ್ಮ ಪ್ರತಿಭೆಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಮ್ಮ ಜೀವನದುದ್ದಕ್ಕೂ ಹೋರಾಡುತ್ತೇವೆ. ನಮಗೆ ಯಶಸ್ಸು ಸಿಗುವುದಿಲ್ಲ. ಆದ್ದರಿಂದ ನೀವು ಎಂದಿಗೂ ಇತರರನ್ನು ಅನುಸರಿಸಬೇಡಿ. ನಿಮ್ಮದೇ ಆದ ಗುರಿಯನ್ನು ಮಾಡಿ ಮತ್ತು ಅದನ್ನು ಪೂರ್ಣ ಸಮರ್ಪಣೆಯಿಂದ ಕೆಲಸ ಮಾಡಿ. ಶ್ರೀಕೃಷ್ಣನು ಹೇಳುತ್ತಾನೆ, ಬೆಳಕನ್ನು ತಲುಪಲು ನೀವು ಕತ್ತಲೆಯ ಮೂಲಕ ಹೋಗಬೇಕಾಗುತ್ತದೆ. ಪ್ರೀತಿ ಮತ್ತು ಸಾವು ಒಂದು ವಿಷಯದಲ್ಲಿ ಸಾಮಾನ್ಯವಾಗಿದೆ. ಅವು ವಯಸ್ಸನ್ನು ನೋಡುವುದಿಲ್ಲ, ಸಮಯವನ್ನು ನೋಡುವುದಿಲ್ಲ. ಒಂದು ಜೇಡರ ಹುಳವು ತನ್ನ ಜಾಲದಲ್ಲಿ ಎಷ್ಟು ಸಿಕ್ಕಿಹಾಕಿಕೊಳ್ಳುವುದಿಲ್ಲವೋ ಅಷ್ಟು ಮನುಷ್ಯನು ತನ್ನ ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಜೀವನದಲ್ಲಿ ನಿಮ್ಮನ್ನು ತಮ್ಮವರು ಎಂದು ಕರೆದುಕೊಳ್ಳುವ ಅನೇಕ ಜನರನ್ನು ನೀವು ಭೇಟಿಯಾಗುತ್ತೀರಿ. ಆದರೆ ಯಾರೊಂದಿಗೆ ನಿಮಗೆ ಸೇರಿರುವ ಭಾವನೆ ಇದೆಯೋ ಅವರೊಂದಿಗೆ ಮಾತ್ರ ಸಂಬಂಧಗಳನ್ನು ಇಟ್ಟುಕೊಳ್ಳಿ. ಜೀವನದಲ್ಲಿ ಅತ್ಯಂತ ಸಂತೋಷವಾಗಿರುವ ವ್ಯಕ್ತಿ ಎಂದರೆ ಕಡಿಮೆ ಸಂಪನ್ಮೂಲಗಳೊಂದಿಗೆ ಸಹ ಸಂತೋಷವಾಗಿರುವವನು. ಸಂತೋಷವು ಯಾವಾಗಲೂ ನಿಮ್ಮ ಜೀವನದಲ್ಲಿ ಉಳಿದಿರುತ್ತದೆ. ನೀವು ಅದನ್ನು ಹುಡುಕಬೇಕಷ್ಟೇ. ಇದೇ ಸವಾಲು. ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಸಮಯ ನಮ್ಮನ್ನು ಬದಲಾಯಿಸಿದಾಗ ಅದು ಬಹಳ ನೋವನ್ನು ನೀಡುತ್ತದೆ. ದುಃಖಗಳನ್ನು ಹಂಚಿಕೊಳ್ಳುವವರು ದೇವರು, ದುಃಖಗಳಿಂದ ದೂರ ಸರಿಯುವವರು ರಾಕ್ಷಸರು. ವ್ಯಾಮೋಹ ಮತ್ತು ಗಾಯಗಳು ಒಂದೇ ಮುಳ್ಳಿನಿಂದ ಆದಾಗ ದೂರವಿರುವುದು ಉತ್ತಮ. ಈ ಪ್ರಪಂಚವು ನಮ್ಮ ಸಂತೋಷವನ್ನು ಹೇಗೆ ಕದಿಯಲು ಸಾಧ್ಯ? ನಾವೇ ಇತರರಿಗಾಗಿ ನಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಬದುಕುತ್ತೇವೆ. ನೀವು ಕೇವಲ ಯೋಚಿಸುತ್ತಾ ಇರುತ್ತೀರಿ ಮತ್ತು ಎಲ್ಲವೂ ಕೊನೆಗೊಳ್ಳುತ್ತದೆ. ಸಮಯ ಅಮೂಲ್ಯ. ಈಗಿನಿಂದಲೇ ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲಿ ಉಳಿಯಲು ಬಯಸುವ ಜನರ ಕಡೆ ಗಮನ ಕೊಡಿ. ಇತರರ ಸಂತೋಷಕ್ಕಾಗಿ ನೀವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ನಾವು ನಮ್ಮ ಸಂತೋಷವನ್ನು ನೋಡಲಿಲ್ಲ. ಆಗ ಆ ಜನರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಪ್ರಯತ್ನ ಮತ್ತು ಅಭ್ಯಾಸವಿಲ್ಲದೆ ಎಲ್ಲವೂ ನಿಷ್ಪ್ರಯೋಜಕ. ಒಂದು ಕ್ಷಣವು ಸ್ಮರಣೆಯಾಗುವವರೆಗೆ ನೀವು ಆ ಕ್ಷಣದ ಮೌಲ್ಯವನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಣ, ಸಂಪತ್ತು ಮತ್ತು ಕೀರ್ತಿ ಎಂದಿಗೂ ನಿಮ್ಮನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ನೀವು ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ. ನೀವು ಹಾಗೆ ಮಾಡಲು ಪ್ರಯತ್ನಿಸಿದರೆ ನೀವೇ ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ಹೋರಾಟವಿಲ್ಲದೆ ಕೊಂಬೆಗಳ ಮೇಲೆ ಎಲೆಗಳು ಸಹ ಬೆಳೆಯುವುದಿಲ್ಲ. ಹಾಗಾದರೆ ಹೋರಾಟವಿಲ್ಲದೆ ನೀವು ಯಶಸ್ಸನ್ನು ಹೇಗೆ ಪಡೆಯಲು ಸಾಧ್ಯ? ನಮ್ಮಲ್ಲಿ ಯಾರೂ ಅಮರರಲ್ಲ. ಇದನ್ನು ಒಪ್ಪಿಕೊಳ್ಳಿ ಮತ್ತು ನಿಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನು ನೀಡಿ. ನೀವು ಪ್ರೀತಿಯ ಬಗ್ಗೆ ಮಾತನಾಡುತ್ತೀರಿ. ನಾನು ಸ್ನೇಹದಲ್ಲಿಯೂ ಮೋಸ ಹೋಗೇನೆ. ಯಾರ ವಿರುದ್ಧವೂ ನನಗೆ ದೂರು ಇಲ್ಲ, ವಿವಾದವೂ ಇಲ್ಲ. ಈಗ ನನಗೆ ಜೀವನದಲ್ಲಿ ಒಬ್ಬಂಟಿಯಾಗಿ ನಡೆಯಲು ಅನಿಸುತ್ತದೆ. 3 ವಿಷಯಗಳು ಎಂದಿಗೂ ಹಿಂತಿರುಗುವುದಿಲ್ಲ: ಆಡಿದ ಮಾತುಗಳು,
ಕಳೆದ ಸಮಯ ಮತ್ತು ಮುರಿದ ನಂಬಿಕೆ. ಭಾವನೆಗಳು ಸಮಯಕ್ಕಿಂತ ಹೆಚ್ಚು ದುಬಾರಿ. ಅರ್ಥ ಮಾಡಿಕೊಳ್ಳುವವರ ಮೇಲೆ ಅದನ್ನು ಖರ್ಚು ಮಾಡಿ. ಚಿನ್ನವನ್ನು ಇಡಲು ನೀವು ಲಾಕರ್ ಅನ್ನು, ಹಣವನ್ನು ಇಡಲು ಬ್ಯಾಂಕ್ ಅನ್ನು ಕಾಣಬಹುದು. ಆದರೆ ನಿಮ್ಮ ಹೃದಯದ ಮಾತುಗಳನ್ನು ಇಡಲು ಒಬ್ಬ ನಿಜವಾದ ವ್ಯಕ್ತಿಯನ್ನು ಕಂಡುಕೊಳ್ಳುವುದು ಬಹಳ ಕಷ್ಟ. ಸ್ನೇಹವು ಹೃದಯದಿಂದ ಆಗಿದ್ದರೆ ಅದು ಜೀವಮಾನವಿಡೀ ಉಳಿಯುತ್ತದೆ. ನಿಮ್ಮ ಉದ್ದೇಶಗಳು ಎಷ್ಟು ಒಳ್ಳೆಯದಾಗಿದ್ದರೂ ಜಗತ್ತು ನಿಮ್ಮ ನೋಟದಿಂದ ಮಾತ್ರ ನಿಮ್ಮನ್ನು ಗುರುತಿಸುತ್ತದೆ. ಮತ್ತು ನೀವು ಎಷ್ಟು ಪ್ರದರ್ಶನ ಮಾಡಿದರೂ ದೇವರು ನಿಮ್ಮ ಉದ್ದೇಶಗಳಿಂದ ಮಾತ್ರ ನಿಮ್ಮನ್ನು ಗುರುತಿಸುತ್ತಾನೆ. ಈಗ ನೀವು ಅದನ್ನು ಜಗತ್ತಿಗೆ ಒರೆಸಬೇಕೋ ಅಥವಾ ದೇವರಿಗೆ ತೋರಿಸಬೇಕೋ ಎಂದು ನೀವೇ ನಿರ್ಧರಿಸಬೇಕು. ಇದು ಕೇವಲ ನಂಬಿಕೆಯ ವಿಷಯ. ನಾವು 100-200 ರೂಪಾಯಿಗಳ ಬೀಗದ ನಂಬಿಕೆಯಲ್ಲಿ ಲಕ್ಷಾಂತರ ವಸ್ತುಗಳನ್ನು ಇಡುತ್ತೇವೆ. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ನಿಮ್ಮ ಹಕ್ಕುಗಳು, ತತ್ವಗಳು ಮತ್ತು ಆತ್ಮಗೌರವಕ್ಕೆ ಗೌರವ ನೀಡಿ. ನೀವು ಕುಳಿತುಕೊಳ್ಳಲು ಬಯಸಿದರೆ ದಣಿದ ನಂತರ ಕುಳಿತುಕೊಳ್ಳಿ, ಸೋತ ನಂತರ ಅಲ್ಲ. ನೀವು ಒಂದು ಆಟವನ್ನು ಸೋತಿರಬಹುದು, ಆದರೆ ನಿಮ್ಮ ಜೀವನವನ್ನು ಅಲ್ಲ. ನೀವು ಎಂದಿಗೂ ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ. ಹಾಗಾಗಲು ಪ್ರಯತ್ನಿಸುವುದು ನಿಮ್ಮ ದುಃಖಗಳಿಗೆ ಕಾರಣವಾಗುತ್ತದೆ. ಯಾರಾದರೂ ತಪ್ಪೆಂದು ಸಾಬೀತಾದಾಗ ಎಲ್ಲರೂ ಓಡಿಹೋಗುತ್ತಾರೆ. ಆದರೆ ಯಾರಿಗಾದರೂ ಏನಾದರೂ ತಪ್ಪಾದಾಗ ಎಲ್ಲರೂ ಮೌನವಾಗಿರುತ್ತಾರೆ. ಅವರು ಹೇಳಿದರು, ನಮಗೆ ದುಃಖ ಬೇಕು. ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವರಿಗೆ ಸಂತೋಷವನ್ನು ಕೊಡಿ. ಬಾಣಲೆಯ ಮೇಲೆ ಹಾಕಿದ ಕೊನೆಯ ರೊಟ್ಟಿಯು ಅತ್ಯಂತ ರುಚಿಕರವಾಗಿರುತ್ತದೆ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ರೊಟ್ಟಿಯನ್ನು ಹಾಕಿದ ನಂತರ ಉರಿಯನ್ನು ಆರಿಸಲಾಗುತ್ತದೆ. ರೊಟ್ಟಿಯು ಬಾಣಲೆಯ ಶಾಖದಿಂದ ನಿಧಾನವಾಗಿ ಬೇಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಈ ಸಹನೆಯನ್ನು ಇಟ್ಟುಕೊಂಡರೆ ಆಗ ಜೀವನವು ಸಿಹಿ ಮತ್ತು ಸಂತೋಷಮಯವಾಗುತ್ತದೆ. ಜನರು ನಿಮ್ಮನ್ನು ಹುಡುಕದ, ಆದರೆ ನಿಮ್ಮನ್ನು ಗೌರವದಿಂದ ತಡೆಯುವ ಸ್ಥಾನವನ್ನು ಜೀವನದಲ್ಲಿ ಸಾಧಿಸಿ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾರಿಂದಲಾದರೂ ಬೆಂಬಲ ಪಡೆಯುವುದು ಒಂದು ಒಳ್ಳೆಯ ವಿಷಯ, ಆದರೆ ಇನ್ನೊಬ್ಬರಿಗೆ ಬೆಂಬಲವಾಗುವುದು ಅದಕ್ಕಿಂತಲೂ ಉತ್ತಮವಾದ ವಿಷಯ. ಜನರು ಹೇಳುತ್ತಾರೆ, ನೀವು ಜೀವನದಲ್ಲಿ ಒಬ್ಬಂಟಿಯಾಗಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಆದರೆ ನಾನು ಭಾವಿಸುತ್ತೇನೆ, ಜೀವನದಲ್ಲಿ ಏಕಾಂತವು ನಮಗೆ ಜೀವನದ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಸಂಬಂಧಗಳಲ್ಲಿ ಕೆಲವು ಮಧ್ಯಂತರದ ನಂತರ ಭೂಕಂಪ ಸಂಭವಿಸಬೇಕು. ಎಷ್ಟು ಸಂಬಂಧಗಳ ಕಟ್ಟಡಗಳು ಬೀಳುತ್ತವೆ, ಎಷ್ಟು ಬಿರುಕುಗಳನ್ನು ಬೆಳೆಸಿಕೊಳ್ಳುತ್ತವೆ, ಅಥವಾ ಎಷ್ಟು ಬಲವಾಗಿ ನಿಂತಿವೆ ಎಂದು ನಮಗೆ ತಿಳಿಯುತ್ತದೆ. ನಿಮಗೆ ತಿಳಿದಿದೆ, ದೇವರು ಜಗತ್ತಿನ ಶ್ರೇಷ್ಠ ವೈದ್ಯ ಮತ್ತು ಪ್ರಾರ್ಥನೆಯು ಜಗತ್ತಿನ ಶ್ರೇಷ್ಠ ಔಷಧಿ. ನಿಮ್ಮ ಮನೆಯ ಬಾಗಿಲುಗಳು ಚಿಕ್ಕದಾಗಿರಲಿ, ಬಾಗಿದವನನ್ನು ನಿಮ್ಮವನೆಂದು ಪರಿಗಣಿಸಿ. ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಅದು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬದಲಾಗುವುದಿಲ್ಲ. ನೀವು ಬದಲಾಯಿಸಲು ಸಾಧ್ಯವಾಗದ ಜನರ ಬಗ್ಗೆ ಯೋಚಿಸುವುದರಲ್ಲಿ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು? ಎಲ್ಲರೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಯಾರನ್ನಾದರೂ ಹೊಗಳಲು ಬಹಳ ಧೈರ್ಯ ಬೇಕಾಗುತ್ತದೆ. ನಿಮಗೆ ಎಲ್ಲವೂ ಸಿಕ್ಕರೆ ಆಗ ನೀವು ಏನನ್ನು ಬಯಸುತ್ತೀರಿ? ಹೃದಯದಲ್ಲಿ ಆಸೆಗಳಿರುವುದು ಸಹ ಮುಖ್ಯ. ನಿಮ್ಮಲ್ಲಿಯೇ ಸತ್ಯ ಮತ್ತು ಒಳ್ಳೆಯತನ ಇಲ್ಲದಿದ್ದರೆ ನೀವು ಎಷ್ಟೇ ಹುಡುಕಿದರೂ ಅದು ಎಲ್ಲಿಯೂ ಸಿಗುವುದಿಲ್ಲ. ಯಾರನ್ನಾದರೂ ನೋಯಿಸುವುದರಿಂದ ಹೊರಬರುವ ಕಣ್ಣೀರನ್ನು ತಪ್ಪಿಸಿ ಮತ್ತು ನಿಮಗಾಗಿ ಯಾರ ಕಣ್ಣುಗಳಿಂದ ಕಣ್ಣೀರು ಬರುತ್ತದೆಯೋ ಅದನ್ನು ಪ್ರಶಂಸಿಸಿ. ಈ ಜೀವನದಲ್ಲಿ ಅಪರಿಚಿತರು ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾರೆ. ನಮ್ಮದೇ ಜನರು ಒಬ್ಬರ ಸ್ಥಾನಮಾನವನ್ನು ಅಳೆಯುತ್ತಾ ಇರುತ್ತಾರೆ. ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಎಂಬುದು ಮುಖ್ಯವಲ್ಲ, ಆದರೆ ಆ ವ್ಯಕ್ತಿಯಲ್ಲಿ ಏನಿದೆ ಎಂಬುದು ಬಹಳ ಮುಖ್ಯ. ಎಲ್ಲರೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ, ಆದರೆ ಯಾರಾದರೂ ನಿಮಗಾಗಿ ಅತ್ತರೆ ಅವರನ್ನು ಎಂದಿಗೂ ನಿಮ್ಮಿಂದ ದೂರ ಹೋಗಲು ಬಿಡಬೇಡಿ. ಒಬ್ಬ ವ್ಯಕ್ತಿ ಯಾವಾಗ ಬದಲಾಗುತ್ತಾನೆ ಎಂದು ನಮಗೆ ಎಂದಿಗೂ ತಿಳಿದಿರುವುದಿಲ್ಲ ಮತ್ತು ನಾವು ಎಲ್ಲಿ ತಪ್ಪು ಮಾಡಿದೆವು ಎಂದು ಯೋಚಿಸುತ್ತಾ ಇರುತ್ತೇವೆ. ಜೀವನದಲ್ಲಿ 3 ಜನರನ್ನು ಎಂದಿಗೂ ಮರೆಯಬೇಡಿ. ತೊಂದರೆಯಲ್ಲಿ ನಿಮಗೆ ಬೆಂಬಲ ನೀಡಿದವರು, ತೊಂದರೆಯಲ್ಲಿ ನಿಮ್ಮನ್ನು ತೊರೆದವರು ಮತ್ತು ನಿಮ್ಮನ್ನು ತೊಂದರೆಯಲ್ಲಿ ಸಿಲುಕಿಸಿದವರು. ನೀವು ಜೀವನವನ್ನು ಎಷ್ಟು ಪ್ರೀತಿಸುತ್ತೀರೋ ಜೀವನವು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತದೆ. ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ಅವರನ್ನು ಹಾಗೆ ಇರಲು ಬಿಡಿ. ಒಂದು ವಿಷಯ ಖಚಿತ, ಅಸೂಯೆ ಪಡುವವರು ಒಂದು ದಿನ ಬೂದಿಯಾಗುತ್ತಾರೆ. ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಆಯ್ಕೆಯ ಜನರೊಂದಿಗೆ ಮಾತನಾಡುತ್ತಾ ಇರಿ. ಗಂಗಾಜಿಯಲ್ಲಿ ಮುಳುಗುವುದರಿಂದ ಜೀವನದಲ್ಲಿ ಬದಲಾವಣೆ ಬರುವುದಿಲ್ಲ, ಆದರೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವುದರಿಂದ ಬದಲಾವಣೆ ಬರುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸ್ವಭಾವದಿಂದ ಸರಳವಾಗಿರುವ ಯಾರಾದರೂ ದುರ್ಬಲರಾಗಿರಬೇಕು ಎಂಬುದು ಅಗತ್ಯವಿಲ್ಲ. ಸಂಸ್ಕೃತಿಯೂ ಸಹ ಮುಖ್ಯ. ಜವಾಬ್ದಾರಿಯುತವಾಗಿರಿ, ಆದರೆ ಸಕಾರಾತ್ಮಕತೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುವಂತಹ ಕೆಲಸಗಳನ್ನು ಮಾಡಿ. ನಿಮ್ಮ ಕೊನೆಯ ಕ್ಷಣಗಳಲ್ಲಿ ನಿಮ್ಮ ಸಾಧನೆಗಳು ಮತ್ತು ಯಶಸ್ಸು ಮುಖ್ಯವಾಗುವುದಿಲ್ಲ. ನಾನು ಚೆನ್ನಾಗಿದ್ದೇನೆ. ನೀವು ಇದನ್ನು ಯಾರಿಗಾದರೂ ಹೇಳಬಹುದು. ನಾನು ಅಸಮಾಧಾನಗೊಂಡಿದ್ದೇನೆ. ಇದನ್ನು ನೀವು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ. ನೀವು ಸೋಲಬೇಕಾಗಿದ್ದರೆ ಧೈರ್ಯದಿಂದ ಸೋಲು ಅನುಭವಿಸಿ, ಆದರೆ ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಪ್ರತಿಯೊಂದು ಮರವು ಫಲವನ್ನು ಇಡಬೇಕು ಎಂಬುದು ಅಗತ್ಯವಿಲ್ಲ. ಮರಗಳ ನೆರಳು ಸಹ ಶಾಂತಿಯನ್ನು ನೀಡುತ್ತದೆ. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಸಂತೋಷವನ್ನು ಪಡೆಯುವ ಬಯಕೆಯು
ನಿಮ್ಮನ್ನು ಸಂತೋಷದಿಂದ ದೂರ ಮಾಡುತ್ತದೆ. ಮೌನವಾಗಿರುವವರನ್ನು ಮಾತು ಬಾರದವರೆಂದು ಪರಿಗಣಿಸಬೇಡಿ. ಮೌನದಲ್ಲಿ ಮೌಲ್ಯಗಳ ಶ್ರೇಷ್ಠತೆಯೂ ಇರುತ್ತದೆ. ಉದ್ದೇಶ ಸ್ಪಷ್ಟವಾಗಿದ್ದರೆ ದೇವರು ಖಂಡಿತವಾಗಿಯೂ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ನಿಮ್ಮ ಕೊನೆಯ ಕ್ಷಣ ಬಂದಾಗ ನೀವು ನಿಮ್ಮ ಸಾಧನೆಗಳ ಬಗ್ಗೆ ಯೋಚಿಸುವುದಿಲ್ಲ, ಆದರೆ ನಿಮ್ಮ ಸಂಬಂಧಗಳ ಬಗ್ಗೆ ಯೋಚಿಸುತ್ತೀರಿ. ಯಾರು ನಿಮ್ಮ ಪರಿಸ್ಥಿತಿಗಳು ಮತ್ತು ನಿಮ್ಮ ಕುಟುಂಬವನ್ನು ಒಪ್ಪಿಕೊಳ್ಳದೆ ನಿಮ್ಮನ್ನು ಯಾವಾಗಲೂ ತಮ್ಮ ಇಚ್ಛೆಯಂತೆ ಇರಿಸಲು ಪ್ರಯತ್ನಿಸುತ್ತಾರೆಯೋ ಅಂತಹ ವ್ಯಕ್ತಿಯೊಂದಿಗೆ ಎಂದಿಗೂ ಇರಬೇಡಿ. ಅವನು ನಿಮ್ಮನ್ನು ತನ್ನ ಮಾನಸಿಕ ಗುಲಾಮನನ್ನಾಗಿ ಮಾಡಲು ಬಯಸುತ್ತಾನೆ. ಅವನನ್ನು ಬಿಟ್ಟು ಹೋಗುವುದು ಉತ್ತಮ. ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ಯಾರು ತಿಳಿದಿಲ್ಲವೋ. ಪರಿಚ್ಛೇದ 44ರಿಂದ 49. ಹಣೆಬರಹ ಮತ್ತು ಧೈರ್ಯ. ಜೇಡರ ಹುಳುವಿನ ಕಥೆ. ಒಂದು ಕ್ಷಣ ಊಹಿಸಿಕೊಳ್ಳೋಣ. ಹಣೆಬರಹದಲ್ಲಿ ಬರೆದ ನಿರ್ಧಾರಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೀವೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಬಹುಶಃ ಹಣೆಬರಹವೇ ಬದಲಾಗಬಹುದು. ಒಬ್ಬ ನಿಜವಾದ ವ್ಯಕ್ತಿ ಮೋಸ ಹೋದ ನಂತರ ಹೀಗೆ ಯೋಚಿಸುತ್ತಾನೆ, ಬಹುಶಃ ನಾನೇ ತಪ್ಪಾಗಿರಬಹುದು. ಮತ್ತು ಒಬ್ಬ ಸುಳ್ಳುಗಾರ ಮೋಸ ಹೋದ ನಂತರ ಹೀಗೆ ಯೋಚಿಸುತ್ತಾನೆ, ನಾನೇ ಸರಿ. ಕಣ್ಣುಗಳು ಕೇವಲ ದೃಷ್ಟಿಯನ್ನು ಮಾತ್ರ ನೀಡುವುದಿಲ್ಲ, ಆದರೆ ಯಾವಾಗ, ಯಾರಲ್ಲಿ ಮತ್ತು ಏನನ್ನು ನಾವು ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೂ ಅವಲಂಬಿಸಿರುತ್ತದೆ. ಜಗತ್ತಿನಲ್ಲಿ ಅತ್ಯಂತ ತಪ್ಪು ವ್ಯಕ್ತಿಯೆಂದರೆ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ತಾನೊಬ್ಬನೇ ಸರಿ ಎಂದು ಯೋಚಿಸುವವನು. ಕೆಲವೊಮ್ಮೆ ನಿಮ್ಮನ್ನು ಕೆಳಗೆ ತರುವ ವ್ಯಕ್ತಿಗೆ ತಿಳಿದಿರುವುದಿಲ್ಲ ಅವನು ನಿಮ್ಮಿಂದಾಗಿ ಮಾತ್ರ ನಿಂತಿದ್ದಾನೆ ಎಂದು. ನಿಮ್ಮ ಹಕ್ಕುಗಳಿಗಾಗಿ ನೀವೇ ಹೋರಾಡಬೇಕು. ಕೆಲವೊಮ್ಮೆ ನಾವು ಇತರರಿಗಾಗಿ ಕಾಯುವಲ್ಲಿ ಹೆಚ್ಚು ತಡ ಮಾಡುತ್ತೇವೆ. ಒಂದು ದೊಡ್ಡ ವಸ್ತು ಸಂಗ್ರಹಾಲಯದಲ್ಲಿ ಅನೇಕ ವರ್ಣಚಿತ್ರಗಳನ್ನು ನೆಲಮಾಳಿಗೆಯಲ್ಲಿ ಇಡಲಾಗಿತ್ತು. ಇವು ಪ್ರದರ್ಶನ ಕೊಠಡಿಯಲ್ಲಿ ಸ್ಥಾನ ಪಡೆಯದ ಚಿತ್ರಗಳಾಗಿದ್ದವು. ದೀರ್ಘಕಾಲದಿಂದ ನೆಲಮಾಳಿಗೆಯಲ್ಲಿ ಇರಿಸಿದ್ದ ವರ್ಣಚಿತ್ರಗಳ ಮೇಲೆ ಜೇಡರಹುಳುಗಳು ಜಾಲಗಳನ್ನು ಮಾಡಿದ್ದವು. ಒಂದು ಜೇಡರಹುಳು ನೆಲಮಾಳಿಗೆಯ ಮೂಲೆಯಲ್ಲಿ ಇಟ್ಟಿದ್ದ ಒಂದು ವರ್ಣಚಿತ್ರದ ಮೇಲೆ ಬಹಳ ಪ್ರಯತ್ನದಿಂದ ಒಂದು ದೊಡ್ಡ ಜಾಲವನ್ನು ನೇಯ್ದಿತ್ತು. ಅದು ಅದರ ಮನೆ ಮತ್ತು ಜಗತ್ತಿನಲ್ಲಿ ಅದರ ಅತ್ಯಂತ ಅಮೂಲ್ಯವಾದ ವಸ್ತು. ಅದು ಅದರ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳುತ್ತಿತ್ತು. ಒಂದು ದಿನ ವಸ್ತು ಸಂಗ್ರಹಾಲಯದ ಸ್ವಚ್ಛತೆ ಮತ್ತು ನಿರ್ವಹಣಾ ಕೆಲಸ ಪ್ರಾರಂಭವಾಯಿತು. ಈ ಪ್ರಕ್ರಿಯೆಯಲ್ಲಿ ನೆಲಮಾಳಿಗೆಯಲ್ಲಿ ಇಟ್ಟಿದ್ದ ಕೆಲವು ಆಯ್ದ ವರ್ಣಚಿತ್ರಗಳನ್ನು ವಸ್ತು ಸಂಗ್ರಹಾಲಯದ ಪ್ರದರ್ಶನ ಕೊಠಡಿಯಲ್ಲಿ ಇಡಲಾಯಿತು. ಇದನ್ನು ನೋಡಿದ ವಸ್ತು ಸಂಗ್ರಹಾಲಯದ ನೆಲಮಾಳಿಗೆಯಲ್ಲಿ ವಾಸಿಸುತ್ತಿದ್ದ ಅನೇಕ ಜೇಡರಹುಳುಗಳು ತಮ್ಮ ಜಾಲಗಳನ್ನು ಬಿಟ್ಟು ಬೇರೆಡೆಗೆ ಹೋದವು. ಆದರೆ ಆ ಜೇಡರಹುಳು ಮೂಲೆಯ ವರ್ಣಚಿತ್ರದ ಮೇಲಿನ ತನ್ನ ಜಾಲವನ್ನು ಬಿಡಲಿಲ್ಲ. ಎಲ್ಲಾ ವರ್ಣಚಿತ್ರಗಳನ್ನು ಪ್ರದರ್ಶನ ಕೊಠಡಿಗೆ ಕೊಂಡೊಯ್ಯುವುದಿಲ್ಲ ಎಂದು ಅದು ಯೋಚಿಸಿತು. ಈ ವರ್ಣಚಿತ್ರವನ್ನು ಕೊಂಡೊಯ್ಯದಿರಬಹುದು. ಸ್ವಲ್ಪ ಸಮಯದ ನಂತರ ಹೆಚ್ಚು ವರ್ಣಚಿತ್ರಗಳನ್ನು ನೆಲಮಾಳಿಗೆಯಿಂದ ತೆಗೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಆದರೆ ಆಗಲೂ ಜೇಡರಹುಳು ಯೋಚಿಸಿತು, ಇದು ವಾಸಿಸಲು ನನಗೆ ಉತ್ತಮ ಸ್ಥಳವಾಗಿದೆ. ಇದಕ್ಕಿಂತ ಉತ್ತಮ ಸ್ಥಳ ಎಲ್ಲಿ ಸಿಗುತ್ತದೆ? ಅದು ತನ್ನ ಮನೆಯನ್ನು ಬಿಡಲು ಸಿದ್ಧವಿರಲಿಲ್ಲ. ಆದ್ದರಿಂದ ಅದು ತನ್ನ ಜಾಲವನ್ನು ಬಿಡಲಿಲ್ಲ. ಆದರೆ ಒಂದು ಬೆಳಿಗ್ಗೆ ವಸ್ತು ಸಂಗ್ರಹಾಲಯದ ಸಿಬ್ಬಂದಿ ಆ ಮೂಲೆಯಲ್ಲಿ ಇಟ್ಟಿದ್ದ ವರ್ಣಚಿತ್ರವನ್ನು ತೆಗೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಈಗ ಜೇಡರಹುಳುವಿಗೆ ತನ್ನ ಜಾಲವನ್ನು ಬಿಡುವನ್ನು ಹೊರತುಪಡಿಸಿ ಬೇರೆ ದಾರಿ ಇರಲಿಲ್ಲ. ಅದು ಜಾಲವನ್ನು ಬಿಡದಿದ್ದರೆ ಸಾಯುತ್ತಿತ್ತು. ತನ್ನ ಮನಸ್ಸಿನಲ್ಲಿ ಅದು ತುಂಬಾ ಶ್ರಮದಿಂದ ಮಾಡಿದ ತನ್ನ ಜಾಲವನ್ನು ಬಿಟ್ಟು ಹೋಯಿತು. ವಸ್ತು ಸಂಗ್ರಹಾಲಯದಿಂದ ಹೊರಬಂದ ನಂತರ ಅದು ಹಲವು ದಿನಗಳವರೆಗೆ ಇಲ್ಲಿ ಮತ್ತು ಅಲ್ಲಿ ಅಲೆಯುತ್ತಾ ಇತ್ತು. ಅದು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ತನ್ನ ಸುಂದರವಾದ ಮನೆಯನ್ನು ದೇವರು ತನ್ನಿಂದ ತೆಗೆದುಕೊಂಡು ಈ ತೊಂದರೆಗೆ ತಳ್ಳಿದೆಂದು ಅದು ತುಂಬಾ ದುಃಖಿತವಾಗಿತ್ತು. ವಸ್ತು ಸಂಗ್ರಹಾಲಯದ ಆ ಹಳೆಯ ಮನೆಯ ಬಗ್ಗೆ ಯೋಚಿಸಿ ಅದು ಇನ್ನಷ್ಟು ದುಃಖಿತವಾಯಿತು. ಅದಕ್ಕಿಂತ ಉತ್ತಮ ಸ್ಥಳ ತನಗೆ ಎಂದಿಗೂ ಸಿಗುವುದಿಲ್ಲ ಎಂದು ಅದು ಭಾವಿಸಿತ್ತು. ಆದರೆ ಅದು ವಾಸಿಸಲು ಒಂದು ಸ್ಥಳವನ್ನು ಹುಡುಕಬೇಕಾಗಿತ್ತು. ಆದ್ದರಿಂದ ಅದು ನಿರಂತರವಾಗಿ ಪ್ರಯತ್ನಿಸುತ್ತಾ ಇತ್ತು. ಕೊನೆಗೆ ಒಂದು ದಿನ ಅದು ಒಂದು ಸುಂದರವಾದ ಉದ್ಯಾನವನ್ನು ತಲುಪಿತು. ಉದ್ಯಾನದಲ್ಲಿ ಒಂದು ಶಾಂತವಾದ ಮೂಲೆ ಇತ್ತು. ಅದು ಜೇಡರಹುಳುವಿಗೆ ತುಂಬಾ ಇಷ್ಟವಾಯಿತು. ಅದು ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿತು ಮತ್ತು ಕೆಲವೇ ದಿನಗಳಲ್ಲಿ ಅದು ಹಿಂದಿನದಕ್ಕಿಂತಲೂ ಹೆಚ್ಚು ಸುಂದರವಾದ ಜಾಲವನ್ನು ತಯಾರಿಸಿತು. ಇದು ಇಂದಿನವರೆಗೆ ಅದರ ಅತ್ಯಂತ ಸುಂದರವಾದ ಮನೆಯಾಗಿತ್ತು. ಈಗ ಅದು ಹೇಳುತ್ತಿತ್ತು, ಏನಾಯಿತೋ ಅದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಅದು ಇಂತಹ ಸುಂದರ ಸ್ಥಳದಲ್ಲಿ ಇಂತಹ ಸುಂದರ ಮನೆಯಲ್ಲಿ ವಾಸಿಸಲು ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅದು ಅಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿತು. ನಮ್ಮ ಆತ್ಮೀಯರೇ, ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ? ಕೆಲವೊಮ್ಮೆ ಜೀವನದಲ್ಲಿ ಅಂತಹ ಕಷ್ಟದ ಸಮಯ ಬರುತ್ತದೆ. ನಾವು ನಿರ್ಮಿಸಿದ ಎಲ್ಲವೂ ಕುಸಿದು ಬೀಳುತ್ತದೆ. ಅದು ನಮ್ಮ ವ್ಯವಹಾರ, ಕೆಲಸ, ಮನೆ, ಕುಟುಂಬ ಅಥವಾ ಸಂಬಂಧವಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹಣೆಬರಹವನ್ನು ಶಪಿಸಲು ಅಥವಾ ದೇವರಿಗೆ ದೂರು ನೀಡಲು ಪ್ರಾರಂಭಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಕಷ್ಟಕರ ಪರಿಸ್ಥಿತಿಗಳು ನಮ್ಮ ಧೈರ್ಯದ ಪರೀಕ್ಷೆ. ನಾವು ನಮ್ಮ ಧೈರ್ಯವನ್ನು ಬಲವಾಗಿ ಇಟ್ಟುಕೊಂಡು ತೊಂದರೆಗಳೊಂದಿಗೆ ಹೋರಾಡುತ್ತಾ ಜೀವನದಲ್ಲಿ ಮುನ್ನಡೆದೆ ಪರಿಸ್ಥಿತಿಗಳು ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಧೈರ್ಯ, ನಮ್ಮ ಕಠಿಣ ಪರಿಶ್ರಮ ನಮ್ಮನ್ನು ಉತ್ತಮತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಇದನ್ನು ನಂಬಿ, ನಿಮ್ಮಲ್ಲಿ ಧೈರ್ಯವಿದ್ದರೆ ಪದೇ ಪದೇ ಕುಸಿದು ಬಿದ್ದ ನಂತರವೂ ಆಕಾಶದ ಎತ್ತರವನ್ನು ಮುಟ್ಟಬಹುದು.
ಒಬ್ಬ ನಿಜವಾದ ಮತ್ತು ಉತ್ತಮ ಸ್ನೇಹಿತನು ಹೂವಿನಂತಿದ್ದಾನೆ. ಅದನ್ನು ನಾವು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಬಿಡಲು ಸಹ ಸಾಧ್ಯವಿಲ್ಲ. ಕಿತ್ತರೆ ಅದು ಬಾಡುತ್ತದೆ ಮತ್ತು ಬಿಟ್ಟರೆ ಬೇರೆಯವರು ತೆಗೆದುಕೊಳ್ಳುತ್ತಾರೆ. ನಿಜವಾದ ಹೃದಯದ ಜನರು ಜೀವನದಲ್ಲಿ ಒಬ್ಬಂಟಿಯಾಗಿ ಉಳಿಯಬಹುದು, ಆದರೆ ದೇವರು ಖಂಡಿತವಾಗಿಯೂ ಅಂತಹ ಜನರಿಗೆ ಬೆಂಬಲ ನೀಡುತ್ತಾನೆ. ನಿಮ್ಮ ಪ್ರೀತಿಪಾತ್ರರ ಮೇಲೆ ನೀವು ಕೋಪಗೊಳ್ಳುವಾಗ ನಿಮ್ಮ ಮಾತುಗಳು ಮತ್ತು ಇನ್ನೊಬ್ಬ ವ್ಯಕ್ತಿಯ ಗೌರವವು ಹಾಗೆಯೇ ಉಳಿಯುವಷ್ಟು ಮಾತ್ರ ಕೋಪಗೊಳ್ಳಿ. ಮುಖದ ಸೌಂದರ್ಯವು ಕಣ್ಣುಗಳಲ್ಲಿದೆ ಮತ್ತು ಸ್ವಭಾವದ ಸೌಂದರ್ಯವು ಹೃದಯದಲ್ಲಿದೆ. ನಾವು ಒಳ್ಳೆಯವರಾಗಿದ್ದೇವೆ ಮತ್ತು ಒಳ್ಳೆಯವರಾಗಿಯೇ ಉಳಿಯುತ್ತೇವೆ. ಯಾರು ಏನೋ ಹೇಳುತ್ತಾರೆ, ಏನೋ ಮಾಡುತ್ತಾರೆ, ಏನೋ ನೋಡುತ್ತಾರೆ ಮತ್ತು ಇನ್ನೇನೋ ಆಗಿರುತ್ತಾರೆಯೋ ಅವರು ಚಿಂತಿಸಬೇಕು. ನೀವು ಯಾವಾಗ ನಗಬೇಕು ಮತ್ತು ಯಾವಾಗ ಅಳಬೇಕು ಎಂದು ನಿರ್ಧರಿಸುವ ಹಕ್ಕನ್ನು ಯಾರಿಗೂ ನೀಡಬೇಡಿ. ಮುಖ ಎಷ್ಟು ಸುಂದರವಾಗಿದ್ದರೂ ನಾಲಿಗೆ ಕಹಿಯಾಗಿದ್ದರೆ ಜನರು ನಿಮ್ಮಿಂದ ದೂರ ಸರಿಯುತ್ತಾರೆ, ಏಕೆಂದರೆ ನಾಲಿಗೆಯ ಸೌಂದರ್ಯವು ಮುಖದ ಸೌಂದರ್ಯಕ್ಕಿಂತ ಹೆಚ್ಚು. ಒಳ್ಳೆಯ ಮುಖಕ್ಕಿಂತ ಒಳ್ಳೆಯ ಸ್ವಭಾವವು ಹೆಚ್ಚು ಮುಖ್ಯ. ಮುಖವು ವಯಸ್ಸಿನೊಂದಿಗೆ ಬದಲಾಗುತ್ತದೆ, ಆದರೆ ಒಳ್ಳೆಯ ಸ್ವಭಾವವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತದೆ. ಮಳೆಯಲ್ಲಿ ಸ್ನಾನ ಮಾಡುವುದು ಸುಲಭ, ಆದರೆ ನಾವು ಪ್ರತಿದಿನ ಸ್ನಾನ ಮಾಡಲು ಮಳೆಯ ಮೇಲೆ ಅವಲಂಬಿಸಲಾಗುವುದಿಲ್ಲ. ಅದೇ ರೀತಿ ಕೆಲವೊಮ್ಮೆ ವಿಷಯಗಳು ಅದೃಷ್ಟದಿಂದ ಸುಲಭವಾಗಿ ಲಭ್ಯವಾಗುತ್ತವೆ, ಆದರೆ ನಾವು ಯಾವಾಗಲೂ ಅದೃಷ್ಟದ ಆಧಾರದ ಮೇಲೆ ಬದುಕಲು ಸಾಧ್ಯವಿಲ್ಲ. ಒಳ್ಳೆಯ ಸಮಯವು ಎಂದಿಗೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚಿಸದವರಿಗೆ ಮಾತ್ರ. ಸಂತೋಷವು ಅತಿಥಿ ಇದ್ದಂತೆ, ಅವರು ಒಂದೊಂದಾಗಿ ಬಂದು ಹೋಗುತ್ತಾರೆ. ಅವರು ಬರದಿದ್ದರೆ ನಮಗೆ ಅನುಭವ ಎಲ್ಲಿಂದ ಸಿಗುತ್ತದೆ? ಸಂಬಂಧಗಳು ಎಂದಿಗೂ ತಾವಾಗಿಯೇ ಮುರಿಯುವುದಿಲ್ಲ. ಅಹಂಕಾರ, ಅಜ್ಞಾನ ಮತ್ತು ಮನೋಭಾವ ಅವುಗಳನ್ನು ಮುರಿಯುತ್ತವೆ. ಜ್ಞಾನದ ನಂತರ ಅಹಂಕಾರವು ಹುಟ್ಟಿದರೆ ಆ ಜ್ಞಾನ ವಿಷ, ಆದರೆ ಜ್ಞಾನದ ನಂತರ ನಮ್ರತೆಯು ಹುಟ್ಟಿದರೆ ಆ ಜ್ಞಾನ ಅಮೃತ. ಈ ಜಗತ್ತಿನಲ್ಲಿ ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ತೊಂದರೆ ನಮ್ಮ ಬಳಿಗೆ ಬಂದರೂ ದೇವರು ನಮ್ಮನ್ನು ನೋಡಿಕೊಳ್ಳುವಷ್ಟು ಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿರಿ. ಸಕಾರಾತ್ಮಕ ಚಿಂತನೆಯ ಕಡೆಗಿನ ಮೊದಲ ಹೆಜ್ಜೆ ನಿಮ್ಮ ತಪ್ಪುಗಳನ್ನು ತಕ್ಷಣ ಒಪ್ಪಿಕೊಳ್ಳುವುದು ಮತ್ತು ಇತರರ ತಪ್ಪುಗಳನ್ನು ನಿರ್ಲಕ್ಷಿಸುವುದು. ಶಸ್ತ್ರಾಸ್ತ್ರಗಳು ಕೇವಲ ದೇಹವನ್ನು ಮಾತ್ರ ಗಾಯಗೊಳಿಸಬಲ್ಲವು, ಆದರೆ ಮಾತುಗಳು ಆತ್ಮವನ್ನು ಗಾಯಗೊಳಿಸಬಹುದು. ನಾವು ಮಾತನಾಡುವ ಪದಗಳನ್ನು ಬಹಳ ಎಚ್ಚರಿಕೆಯಿಂದ ಆರಿಸಬೇಕು, ಏಕೆಂದರೆ ಅವುಗಳನ್ನು ಕೇಳುವ ಜನರ ಮೇಲೆ ಅವು ಪರಿಣಾಮ ಬೀರುತ್ತವೆ. ಆ ಪರಿಣಾಮ ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ನಮಗೆ ನಿರಾಶೆ ಎದುರಾದರೆ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು ಎಂದರ್ಥವಲ್ಲ, ಏಕೆಂದರೆ ನಿರಾಶೆ ಮತ್ತು ವೈಫಲ್ಯದ ಹಿಂದೆ ಯಶಸ್ಸು ಅಡಗಿದೆ. ನಿಮ್ಮ ಮನಸ್ಸಿನಲ್ಲಿ ದ್ವೇಷದ ಆಲೋಚನೆಗಳು ಪೋಷಣೆಯಾಗುತ್ತಿದ್ದರೆ ನಿಮ್ಮ ಕೋಪವು ಉಳಿದಿರುತ್ತದೆ, ಆದರೆ ದ್ವೇಷದ ಆಲೋಚನೆಗಳನ್ನು ನೀವು ಮರೆತ ತಕ್ಷಣ ನಿಮ್ಮ ಕೋಪವು ಕಣ್ಮರೆಯಾಗುತ್ತದೆ. 4 ವಿಷಯಗಳನ್ನು ಅನುಸರಿಸಿದರೆ: 1. ದೊಡ್ಡ ಗುರಿಯನ್ನು ಹೊಂದಿಸಿ, ಜ್ಞಾನವನ್ನು ಪಡೆದುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಅಚಲವಾಗಿರಿ. ಆಗ ಈ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಕೊನೆಯಲ್ಲಿ ಹೆಚ್ಚು ಮುಖ್ಯವಾದ ವಿಷಯವೆಂದರೆ ನೀವು ಎಷ್ಟು ಚೆನ್ನಾಗಿ ಪ್ರೀತಿಸಿದಿರಿ, ನಿಮ್ಮ ಜೀವನವನ್ನು ಎಷ್ಟು ಪೂರ್ಣವಾಗಿ ಜೀವಿಸಿದ್ದೀರಿ ಮತ್ತು ಜನರ ತಪ್ಪುಗಳನ್ನು ನೀವು ಎಷ್ಟು ಆಳವಾಗಿ ಕ್ಷಮಿಸಿದ್ದೀರಿ ಎಂಬುದು. ಎಚ್ಚರವಾಗಿರುವ ವ್ಯಕ್ತಿಗೆ ರಾತ್ರಿ ಬಹಳ ಉದ್ದವಾಗಿದೆ, ದಣಿದ ವ್ಯಕ್ತಿಗೆ ಗಮ್ಯಸ್ಥಾನವು ಬಹಳ ದೂರದಲ್ಲೇ ಎಂದು ತೋರುತ್ತದೆ. ನಿಜವಾದ ಧರ್ಮದ ಬಗ್ಗೆ ಅರಿವಿಲ್ಲದ ಮೂರ್ಖರಿಗೆ ಜೀವನ ಮತ್ತು ಸಾವಿನ ಚಕ್ರವು ಅಷ್ಟೇ ಉದ್ದವಾಗಿದೆ ಎಂದು ತೋರುತ್ತದೆ. ನೀವು ಜೀವನದ ಬಗ್ಗೆ ಯೋಚಿಸಿದಾಗ ಯಾವಾಗಲೂ ನೆನಪಿಡಿ, ಪಶ್ಚಾತ್ತಾಪವು ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಯು ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಏಕಾಗ್ರತೆಯಿಂದ ಮಾಡಿದ ಕಠಿಣ ಪರಿಶ್ರಮವು ನಿಜವಾದ ಅದ್ಭುತಗಳನ್ನು ಮಾಡುತ್ತದೆ. ಒಂದು ಆಲೋಚನೆಯು ಬಳ್ಳಿಯಂತೆ ಮನುಷ್ಯನ ದಾಹವನ್ನು ಬೆಳೆಸುತ್ತದೆ. ಅವನು ಕಾಡಿನಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಣ್ಣುಗಳಿಗಾಗಿ ಓಡುವ ಕುತಿಯಂತೆ ಒಂದು ಜೀವನದಿಂದ ಇನ್ನೊಂದು ಜೀವನಕ್ಕೆ ಓಡುತ್ತಾನೆ. ನಿಮಗೆ ಉತ್ತಮ ಒಡನಾಡಿ ಸಿಗದೇ ಇದ್ದರೆ ಆಗ ಕಾಡಿನಲ್ಲಿ ಏಕಾಂಗಿಯಾಗಿ ತಿರುಗುವ ಖಡ್ಗಮೃಗದಂತೆ ಒಬ್ಬಂಟಿಯಾಗಿ ನಡೆಯಿರಿ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಜನರೊಂದಿಗೆ ಇರುವುದಕ್ಕಿಂತ ಒಬ್ಬಂಟಿಯಾಗಿರುವುದು ಉತ್ತಮ. ಹುಲ್ಲಿನಂತಹ ಮೃದುವಾದ ವಸ್ತುವಿನ ಅಂಚು ಸಹ ನೀವು ಅಜಾಗರೂಕತೆಯಿಂದ ಇದ್ದರೆ ಕೈಗೆ ಗಾಯ ಮಾಡಬಹುದು. ಅದೇ ರೀತಿ ಧರ್ಮದ ನಿಜವಾದ ಸ್ವರೂಪವನ್ನು ಗುರುತಿಸುವಲ್ಲಿನ ಒಂದು ತಪ್ಪು ನಿಮ್ಮನ್ನು ನರಕದ ಬಾಗಿಲಿಗೆ ತರಬಹುದು. ಜೀವನದಲ್ಲಿ ತೊಂದರೆಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ, ಬದಲಿಗೆ ಅವು ನಮ್ಮಲ್ಲಿ ಅಡಗಿರುವ ಶಕ್ತಿ ಮತ್ತು ಅಧಿಕಾರಗಳನ್ನು ಹೊರತರಲು ಸಹಾಯ ಮಾಡುತ್ತವೆ. ತೊಂದರೆಗಳಿಗೆ ತಿಳಿಸಿ ನೀವು ಅವರಿಗಿಂತ ಹೆಚ್ಚು ಬಲಿಷ್ಠರು ಎಂದು. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಸುವರ್ಣಕಾರನು ಬೆಳ್ಳಿಯಿಂದ ಕಲ್ಮಶಗಳನ್ನು ತೆಗೆದುಹಾಕುವಂತೆ ಸ್ವಲ್ಪ ಸ್ವಲ್ಪವಾಗಿ ಆ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸಿ ತೆಗೆದುಹಾಕುತ್ತಾನೆ. ಕೇವಲ 2 ರೀತಿಯ ಜನರು ಬುದ್ಧಿವಂತಿಕೆಯ ಬಗ್ಗೆ ಮಾತನಾಡುತ್ತಾರೆ. ಒಬ್ಬರು ವಯಸ್ಸಾದವರು ಮತ್ತು ಇನ್ನೊಬ್ಬರು ಚಿಕ್ಕ ವಯಸ್ಸಿನಲ್ಲಿಯೇ ಅನೇಕ ಹಿನ್ನಡೆಗಳನ್ನು ಎದುರಿಸಿದವರು. ನಂಬಿಕೆಯು ಜೀವನದ ಪ್ರಯಾಣದಲ್ಲಿ ನಿಮ್ಮನ್ನು ಪೋಷಿಸುತ್ತದೆ. ಉತ್ತಮ ಕಾರ್ಯಗಳು ಮನೆಯಂತೆ, ಜ್ಞಾನವು ಹಗಲು ಬೆಳಕಿನಂತೆ ಮತ್ತು ಜಾಗರೂಕತೆಯು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ. ಒಬ್ಬ ಮನುಷ್ಯ ಶುದ್ಧ ಜೀವನವನ್ನು ನಡೆಸಿದರೆ ಯಾವುದು ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಕೊಳಕು ಆಲೋಚನೆಗಳನ್ನು ಹೊಂದಿರುವ ಅಜಾಗರೂಕ
ಮೋಸದಿಂದ ತುಂಬಿರುವ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ತನ್ನ ಮೇಲೆ ನಿಯಂತ್ರಣ ಸಾಧಿಸಿರುವ ವ್ಯಕ್ತಿ ಯಾರು ಸ್ಪಷ್ಟ ಸತ್ಯವಂತನೋ ಅವನು ಮಾತ್ರ ಯಶಸ್ಸನ್ನು ಸಾಧಿಸಬಹುದು. ಚೆನ್ನಾಗಿ ಮಾತನಾಡಲು, ಚೆನ್ನಾಗಿ ಕೇಳಲು ಮತ್ತು ಚೆನ್ನಾಗಿ ವರ್ತಿಸಲು ಪ್ರಯತ್ನಿಸಿ. ಸಂಪತ್ತನ್ನು ಸಂಗ್ರಹಿಸುವುದು ಸುಲಭ, ಆದರೆ ಉತ್ತಮ ಮೌಲ್ಯಗಳನ್ನು ಸಂಗ್ರಹಿಸುವುದು ಕಷ್ಟ. ಸಂಪತ್ತನ್ನು ಲೂಟಿ ಮಾಡಬಹುದು, ಆದರೆ ಮೌಲ್ಯಗಳು ಸಮರ್ಪಣೆಯಿಂದ ಮಾತ್ರ ಬರುತ್ತವೆ. ನಾವೆಲ್ಲರೂ ನಮ್ಮ ಕ್ಷೇತ್ರಗಳಲ್ಲಿ ಅದೇ ಸಮರ್ಪಣೆ, ಅದೇ ಉತ್ಸಾಹ ಮತ್ತು ಅದೇ ನಿರ್ಧಾರದೊಂದಿಗೆ ಕೆಲಸ ಮಾಡಬೇಕು. ಅದು ಯುದ್ಧ ಭೂಮಿಯಲ್ಲಿ ಒಬ್ಬ ಯೋಧನನ್ನು ಪ್ರೇರೇಪಿಸುತ್ತದೆ. ಮತ್ತು ಇದನ್ನು ಕೇವಲ ಹೇಳಲು ಅಲ್ಲ, ಆದರೆ ವಾಸ್ತವದಲ್ಲಿ ಮಾಡಬೇಕು. ಜೀವನದಲ್ಲಿ ನಿಮ್ಮಿಂದ ಇಷ್ಟು ಮಾತ್ರ ಅಗತ್ಯವಿದೆ. ನೀವು ನೆಲದ ಮೇಲೆ ಕುಳಿತರೆ ಜನರು ಅದನ್ನು ಸ್ಥಾನಮಾನವೆಂದು ಕರೆಯದೆ ಶ್ರೇಷ್ಠತೆ ಎಂದು ಕರೆಯಬೇಕು. ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಒಂದು ಗುರಿಯ ಕಡೆಗೆ ಸಾಗಲು ನೀವು ಉತ್ಸಾಹದಿಂದ ಇಲ್ಲದಿದ್ದರೆ ನೀವು ಬದುಕುತ್ತಿಲ್ಲ. ನೀವು ಕೇವಲ ಜೀವನವನ್ನು ಕಳೆಯುತ್ತಿದ್ದೀರಿ. ಒಂದು ಛತ್ರಿ ಮಳೆಯನ್ನು ತಡೆಯಲು ಸಾಧ್ಯವೇ? ಇಲ್ಲ, ಆದರೆ ಅದು ಮಳೆಯಲ್ಲಿ ನಿಲ್ಲುವ ಧೈರ್ಯವನ್ನು ನೀಡುತ್ತದೆ. ಅದೇ ರೀತಿ ಆತ್ಮವಿಶ್ವಾಸವು ಯಶಸ್ಸಿಗೆ ಖಾತರಿ ನೀಡುವುದಿಲ್ಲ, ಅದು ಹೋರಾಡಲು ಪ್ರೇರಣೆಯನ್ನು ನೀಡುತ್ತದೆ. ಒಂದು ಉತ್ತಮ ಪಾತ್ರವು ಸಾವಿರಾರು ಹಿನ್ನಡೆಗಳನ್ನು ಎದುರಿಸಿದ ನಂತರವೇ ರೂಪುಗೊಳ್ಳುತ್ತದೆ. ಒಂದು ಆಸೆಯಿಂದ ಏನೂ ಬದಲಾಗುವುದಿಲ್ಲ. ಒಂದು ನಿರ್ಧಾರ ಸ್ವಲ್ಪ ಬದಲಾಯಿಸುತ್ತದೆ, ಆದರೆ ಒಂದು ದೃಢ ಸಂಕಲ್ಪ ಎಲ್ಲವನ್ನೂ ಬದಲಾಯಿಸುತ್ತದೆ. ಹಣೆಬರಹವು ಬದಲಾಗುತ್ತದೆ. ಜೀವನದ ಅತಿದೊಡ್ಡ ದುಃಖವು ಸಂತೋಷವನ್ನು ನೀಡುತ್ತದೆ. ಗುರಿ ಸರಿಯಾಗಿರಬೇಕು, ಏಕೆಂದರೆ ಗೆದ್ದಲುಗಳು ಸಹ ರಾತ್ರಿ ಹಗಲು ಕೆಲಸ ಮಾಡುತ್ತವೆ, ಆದರೆ ಅವು ನಿರ್ಮಿಸುವುದಿಲ್ಲ, ನಾಶ ಮಾಡುತ್ತವೆ. ಪ್ರತಿ ಮನೆಯಲ್ಲಿ ಮನುಷ್ಯರು ಹುಟ್ಟುತ್ತಾರೆ. ಮಾನವೀಯತೆ ಕೇವಲ ಕೆಲವು ಸ್ಥಳಗಳಲ್ಲಿ ಹುಟ್ಟುತ್ತದೆ. ಜೀವನದಲ್ಲಿ ನಗುತ್ತಾ ಇರಿ. ಬಹುಶಃ ಸಮಸ್ಯೆಗಳು ನಿಮ್ಮ ನಗುವನ್ನು ನೋಡಿ ಬರಲು ಮರೆಯಬಹುದು. ಬುದ್ಧಿವಂತ ಜನರು ಎಂದಿಗೂ ಸಾಯುವುದಿಲ್ಲ, ಮತ್ತು ಮೂರ್ಖರು ಈಗಾಗಲೇ ಸತ್ತಿರುತ್ತಾರೆ. ಒಬ್ಬ ಬಲಿಷ್ಠ ವ್ಯಕ್ತಿಯನ್ನು ನೋಡಿ ಜನರು ಏಕೆ ಅವನು ಎಂದಿಗೂ ಮುರಿಯುವುದಿಲ್ಲ ಎಂದು ಯೋಚಿಸುತ್ತಾರೆ, ಆದರೆ ಆ ವ್ಯಕ್ತಿ ಮುರಿದ ನಂತರವೇ ಎಷ್ಟು ಬಲಿಷ್ಠನಾಗಿದ್ದಾನೆ ಎಂದು ಜನರಿಗೆ ತಿಳಿದಿರುವುದಿಲ್ಲ. ಇಡೀ ಜಗತ್ತಿನಲ್ಲಿ ಇಷ್ಟು ಕತ್ತಲೆ ಇಲ್ಲ, ಅದು ಒಂದು ಕ್ಯಾಂಡಲ್ನ ಬೆಳಕನ್ನು ಹೊಂದಿಸಲು ಸಾಧ್ಯ. ತೊಂದರೆ ಕೊಡುವ ಆಲೋಚನೆಗಳಿಂದ ಮುಕ್ತರಾದವರು ಖಂಡಿತವಾಗಿಯೂ ಶಾಂತಿಯನ್ನು ಪಡೆಯುತ್ತಾರೆ. ನಗು ಒಬ್ಬ ವ್ಯಕ್ತಿಯ ಮಾಧುರ್ಯವನ್ನು ಸೂಚಿಸುತ್ತದೆ, ಮತ್ತು ಶಾಂತಿಯು ಬುದ್ಧಿಮತ್ತೆಯ ಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಮತ್ತು ಇವೆರಡರ ಉಪಸ್ಥಿತಿಯು ಒಬ್ಬ ವ್ಯಕ್ತಿಯ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಅವನು ನನಗೆ ಅವಮಾನ ಮಾಡಿದ, ಅವನು ನನಗೆ ನೋವು ಕೊಟ್ಟ, ಅವನು ನನ್ನನ್ನು ದೋಚಿದ. ಜನರು ತಮ್ಮ ಜೀವನದುದ್ದಕ್ಕೂ ಈ ವಿಷಯಗಳ ಬಗ್ಗೆ ದೂರುತ್ತಾ ಇದ್ದಾಗ ಅವರು ಎಂದಿಗೂ ಶಾಂತಿಯುತವಾಗಿ ಬದುಕಲು ಸಾಧ್ಯವಿಲ್ಲ. ಈ ವಿಷಯಗಳಿಗಿಂತ ತಮ್ಮನ್ನು ತಾವು ಮೇಲಕ್ಕೆತ್ತಿಕೊಳ್ಳುವ ಜನ ಮಾತ್ರ ಶಾಂತಿಯುತವಾಗಿ ಬದುಕುತ್ತಾರೆ. ನಂಬಿಕೆ ಇಡಿ ಮತ್ತು ಸೋಮಾರಿತನವನ್ನು ಬಿಟ್ಟುಬಿಡಿ, ಅದನ್ನು ನಿವಾರಿಸಿ. ಭಯವನ್ನು ಬಿಡಿ, ವಿಭಜನೆಯನ್ನು ಬಿಟ್ಟುಬಿಡಿ, ಹೇಡಿತನವನ್ನು ತೆಗೆದುಹಾಕಿ. ಧೈರ್ಯವನ್ನು ಹೊಂದಿರಿ, ಧೈರ್ಯಶಾಲಿಯಾಗಿರಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಲು ಕಲಿಯಿರಿ. ನೀವು ಇದನ್ನು ಮಾಡಿದರೆ ನಿಮಗೆ ಬೇಕಾದುದನ್ನು ನೀವು ಪಡೆಯುತ್ತೀರಿ. ಕೋಪಗೊಂಡಾಗ ತನ್ನ ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ವೇಗವಾಗಿ ಚಲಿಸುವ ಕಾರನ್ನು ನಿಯಂತ್ರಿಸಬಲ್ಲ ನುರಿತ ಚಾಲಕನಂತಿದ್ದಾನೆ. ಮತ್ತು ಹಾಗೆ ಮಾಡಲು ಸಾಧ್ಯವಾಗದವನು ತನ್ನ ಆಸನದ ಮೇಲೆ ಕುಳಿತು ಅಪಘಾತಕ್ಕಾಗಿ ಕಾಯುತ್ತಾನ.